ಟಿವಿ9 ಡಿಜಿಟಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಪ್ರತಿ ಬಾರಿ ಬಿಗ್ ಬಾಸ್ನಿಂದ ಯಾರಾದರೂ ಎಲಿಮಿನೇಟ್ ಆದಂತಹ ಸಂದರ್ಭದಲ್ಲಿ ಆ ಅತಿಥಿಗಳನ್ನು ಅಥವಾ ಕಂಟೆಸ್ಟೆಂಟ್ಗಳನ್ನು ನಮ್ಮ ಸ್ಟುಡಿಯೋ ಕರೆದು ಮಾತನಾಡಿಸುವಂಥದ್ದು ಅಥವಾ ಆನ್ಲೈನ್ ಮೂಲಕ ಕೋವಿಡ್ ಕಾರಣದಿಂದಾಗಿ ನಾವು ಮಾತನಾಡ್ತಾ ಇದ್ವಿ. ಆದರೆ ಈಗ ಒಂದಷ್ಟು ರಿಲ್ಯಾಕ್ಸೇಷನ್ ಇರೋದ್ರಿಂದ ಸ್ಟುಡಿಯೋದಲ್ಲೇ ನಮ್ಮ ಮುಂದಿನ ಅತಿಥಿ ಅಂದರೆ ಮುಂದಿನ ಯಾರು ಎಲಿಮಿನೇಟ್ ಆಗಿದ್ದಾರೆ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರು ಈ ಬಾರಿ ಎಲಿಮಿನೇಟ್ ಆಗಿರೋದು, ಭಾಳಷ್ಟು ಮಂದಿ ಇನ್ನೂ ಕೂಡ ಅವರು ಆಟ ಆಡಬೇಕಾಗಿತ್ತು, ಇನ್ನೂ ಒಂದಷ್ಟು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಅಂತ ಆಸೆ ಇತ್ತು. ಬಟ್ ಗೇಮ್ ಅಂತ ಬಂದಾಗ ಎಲಿಮಿನೇಷನ್ ಎಲ್ಲ ಕೂಡ ಇರುವಂಥದ್ದೇ. ನಮ್ಮ ಜೊತೆ ಇದ್ದಾರೆ ರಘು ವೈನ್ ಸ್ಟೋರ್ ಖ್ಯಾತಿಯ ರಘು ಗೌಡ, ಈ ಬಾರಿ ಎಲಿಮಿನೇಟ್ ಆಗಿರುವಂಥವ್ರು. ಸೊ ಅವ್ರ ಜೊತೆ ನಾವು ಮಾತನಾಡೋಣ, ಅವರ ಜರ್ನಿ ಹೇಗಿತ್ತು, ಜೊತೆಗೆ ಸೆಕೆಂಡ್ ಇನ್ನಿಂಗ್ಸ್ ಯಾವ ರೀತಿ ಆಗಿತ್ತು ಅಂತ. ಹಾಯ್, ವೆಲ್ಕಮ್ ರಘು. ಥ್ಯಾಂಕ್ ಯು. ಆಫ್ಟರ್ ಲಾಂಗ್ ಟೈಮ್ ಭೇಟಿ ಆಗ್ತಿದ್ದೀವಿ, ಜೊತೆಗೆ ಒಂದು ಬೇರೆ ಪ್ಲಾಟ್ಫಾರ್ಮಲ್ಲಿ ಭೇಟಿ ಆಗ್ತಿದ್ದೀವಿ. ಸೊ ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಯಾವ ರೀತಿ ಇತ್ತು, ಎಲಿಮಿನೇಷನ್ ಆದಾಗ ಹೇಗೆ ಅನಿಸ್ತು? ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಲೈಕ್ ನಾನು ಮುಂಚೆ ಎಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಅದು ಇದು ಆಗಿ ಎಲ್ಲೋ ಒಂದು ಕಡೆ ಹಿಂದೆ ಇದ್ದೆ ಅನಿಸ್ತು. ಸೊ ಈ ಸಲ ಫುಲ್ಲು ನನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಅಂದ್ಕೊಂಡೆ. ಲೈಕ್ ಸೆಕೆಂಡ್ ಇನ್ನಿಂಗ್ಸ್ ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಸೊ ಟಾಸ್ಕ್ ವಿಚಾರವಾಗಲಿ, ಒಪಿನಿಯನ್ನ ಶೇರ್ ಮಾಡೋ ವಿಚಾರವಾಗಲಿ, ಮಾತು ಜೋರಾಗಿ ಆಡೋ ವಿಚಾರವಾಗಲಿ ಎಲ್ಲ ಚೆನ್ನಾಗಿತ್ತು. ಸೊ ನನಗೆ ವೈಯಕ್ತಿಕವಾಗಿ ಫುಲ್ ಖುಷಿ ಇದೆ. ಬಟ್ ಎಲಿಮಿನೇಟ್ ಆಗೋ ಟೈಮಲ್ಲಿ ಇನ್ನೂ ಸ್ವಲ್ಪ ವಾರಗಳು ಇರ್ತೀನಿ ಅಂತ ಎಲ್ಲೋ ಒಂದು ನನಗೆ ಆಸೆ ಇತ್ತು. ಎಲ್ಲೋ ಒಂದು ಕಡೆ ಅನಿಸಿದ್ರು ನನಗೆ ಆಸೆ ಇತ್ತು 100% ಇರ್ತೀನಿ. ಬಿಕಾಸ್ ಹೋಗಿದ್ದ ದಿನದಿಂದನೂ ನಾನು ಟಾಸ್ಕ್ ವಿಚಾರ ಎಲ್ಲದನ್ನು ಚೆನ್ನಾಗಿ ಮಾಡ್ತಾ ಇದ್ದೆ. ಅಂಡ್ ಫಸ್ಟ್ ವೀಕ್ ಏನೋ ಅತ್ಯುತ್ತಮ ಕೂಡ ಬಂತು, ಲೈಕ್ ಗುಡ್ ಪರ್ಫಾರ್ಮರ್ ಆಫ್ ದ ವೀಕ್ ಅಂತ. ಸೊ ಆ ಫಾರ್ಮ್ ನ ಕ್ಯಾರಿ ಮಾಡ್ತಾ ಇದ್ದೆ. ಆ ಫಾರ್ಮ್ ಕ್ಯಾರಿ ಮಾಡ್ತಿರ್ಬೇಕಾದ್ರೆ ಆಚೆ ಬಂದಿದ್ದು ಬೇಜಾರಾಯ್ತು ಸ್ವಲ್ಪ ಜಾಸ್ತಿ. ಅಲ್ಲ, ಎಲ್ರಿಗೂ ಕೂಡ ಈ ಬಿಗ್ ಬಾಸ್ ಒಮ್ಮೆ ಸ್ಟಾಪ್ ಆದಾಗ ಮತ್ತೆ ಅಲ್ಲಿಂದನೇ ಶುರುವಾಗುತ್ತೆ ಅಂತ ಮೇ ಬಿ ನಿಮಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಹೌದು, ಫಸ್ಟ್ ಟೈಮ್ ಆ ಕಾಲ್ ಬಂದಾಗ ಈ ರೀತಿ ಮತ್ತೆ ಶುರುವಾಗ್ತಿದೆ ಅಂತ ಯಾವಾಗ ಬಂತು? ಫಸ್ಟ್ ಥಾಟ್ ಏನು? ಮತ್ತೆ ಹೋಗೋದು ಎಲ್ಲೋ ಒಂದ್ ಕಡೆ ಮುಗೀತು ಅನ್ನೋದಿತ್ತು, ಮತ್ತೆ ಹೋಗ್ಬೇಕಲ್ಲಪ್ಪ ಅಂತ ಅನ್ಸ್ತೋ, ಇಲ್ಲ ನಂಗಿದೊಂದು ಆಪರ್ಚುನಿಟಿ ನಾನು ಹೋಗ್ತೀನಿ ಅನ್ಕೊಂಡ್ರೆ? ಸೊ ನನಗೆ ಎರಡು ಥರನೂ ಒಂಥರ ಫೀಲಿಂಗ್. ಹೇಗೆ ಅಂತ ಅಂದರೆ, ಇನಿಷಿಯಲಿ ಫಸ್ಟ್ ಟೈಮ್ ನಾನು 72 ದಿನ ಏನು ಕಂಪ್ಲೀಟ್ ಮಾಡಿದ್ವೋ ಅವಾಗ ಸ್ವಲ್ಪ ಎಕ್ಸಾಸ್ಟ್ ಆಗೋಗ್ಬಿಡಿದ್ವಿ ಎಲ್ಲ. ಸುದೀಪ್ ಸರ್ ಬರ್ತಾ ಇರಲಿಲ್ಲ. ಸುದೀಪ್ ಸರ್ ಬರಲಿಲ್ಲ ಅಂತ ಅಂದರೆ ಅದು ವೀಕ್ ಏನೋ ಒಂಥರ ಮಿಸ್ಸಿಂಗ್ ಆ್ಯಕ್ಚುಲಿ ನಮಗೆ. ಬಿಕಾಸ್ ಅವರು ಏನೇನು ತಪ್ಪಾಗಿದೆ, ಏನೇನು ಕರೆಕ್ಟ್ ಮಾಡ್ತಾ ಇದ್ದೀರಾ, ಯಾವುದನ್ನು ಕರೆಕ್ಟ್ ಮಾಡಬೇಕು, ಯಾವುದನ್ನ ಸರಿ ಮಾಡ್ಕೊಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಮನೇಲಿ ಏನೆಲ್ಲ ನಡೀತಾ ಇದೆ ಗೈಡ್ ಮಾಡೋಕ್ಕೆ ಕರೆಕ್ಟಾಗಿ ಯಾರೂ ಇರಲಿಲ್ಲ. ಆಮೇಲೆ ಒಂಥರ ಖಾಲಿ ಫೀಲಿಂಗ್. ಎಲ್ಲರೂ ಒಟ್ಟಿಗೆ ಹೋಗ್ತೀನಿ ಅಂದಾಗ ನಾನು ಹಬ್ಬ ಸದ್ಯಕ್ಕೆ ಮುಗೀತಲ್ಲ ಅಂತ ಅನ್ಕೊಂಡಿದ್ದು ನಿಜ. ಕಾಲ್ ಬಂದಿದ ತಕ್ಷಣ ಅಯ್ಯೋ ಮತ್ತೆ ಹೋಗ್ಬೇಕಲ್ಲ ಅನ್ಕೊಂಡಿದ್ ನಿಜ. ಬಟ್ ಏನ ಅಂದ್ರೆ ನನಗೆ ಫಸ್ಟ್ ಇನ್ನಿಂಗ್ಸ್ ಇಂದ ಆಚೆ ಬಂದ್ಮೇಲೆ ನನಗೆ ಬಂದಿದ್ದ ಫೀಡ್ಬ್ಯಾಕ್ ಎಲ್ಲ ನನಗೆ ಅಷ್ಟು ಪಾಸಿಟಿವ್ ಆಗಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಸ್ವಲ್ಪ ನೆಗೆಟಿವ್ ಆಗಿತ್ತು. ಅಂಡ್ ನನಗೆ ಅಷ್ಟು ಖುಷಿ ಆಗಿರ್ಲಿಲ್ಲ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ. ನನಗೆ ವೈಯಕ್ತಿಕವಾಗಿ ಯೋಚನೆ ಮಾಡಿದೆ, ಈ ತರ ಅವಕಾಶ ಯಾರಿಗೂ ಸಿಗಲ್ಲ, ಅಕಸ್ಮಾತ್ ಆ ಒಪಿನಿಯನ್ ಸ್ಟಿಕ್ ಆಗೋಗ್ಬಿಟ್ರೆ ಕಷ್ಟ ಆಗ್ತಿತ್ತು. ಸೆಕೆಂಡ್ ಇನ್ನಿಂಗ್ಸ್ ಬಂದಿದೆ ಅಂದ್ಮೇಲೆ ನಾನು ರೆಡಿ ಆದೆ. ಓಕೆ, ಇವಾಗ ನನ್ನ ರಿಯಲ್ ರಘು ವೈನ್ ಸ್ಟೋರ್ ಅಥವಾ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ರಘು ಅಥವಾ ನಾನೇನ್ ನಿಜವಾದ ರಘು ಇದೀನೋ ಅದನ್ನ ತೋರಿಸ್ಬೇಕು ಅಂತ. ಅಂಡ್ ಅದು ಚೆನ್ನಾಗಿ ನನಗೆ ವರ್ಕ್ ಆಯ್ತು. ಬಟ್ ನಿಮಗೆ ಇದುವರೆಗೆ ಎಲ್ಲಾ ಕಂಟೆಸ್ಟೆಂಟ್ ಗಿಂತ ನಿಮ್ಗೊಂದು ಪ್ರಿವಿಲೇಜ್ ಏನಂತ ಅಂದ್ರೆ, ಯಾರಿಗೂ ಈ ಅವಕಾಶ ಇರ್ಲಿಲ್ಲ ಒಮ್ಮೆ ಸಾರ್ವಜನಿಕವಾಗಿ ಬಂದು ಮತ್ ವಾಪಸ್ ಹೋಗೋದು. ನಿಮ್ಗೆ ಹೆಲ್ಪ್ ಆಯ್ತಾ ಹೋಗಿದ್ದ, ಅಥವಾ ಇದೇನಾದ್ರೂ ಸ್ವಲ್ಪ ತೊಂದರೆನೇ ಆಯ್ತಾ ಅಂತ? ನನಗೆ ಹೆಲ್ಪ್ ಆಯ್ತು. ಬೇರೆಯವ್ರಿಗೆ ಏನೇನು ಆಗ್ತಿದ್ಯೋ ಗೊತ್ತಿಲ್ಲ, ಏನೇನೋ ನಡೀತಿದೆ, ಗಜಿ ಬಿಜಿ ಎಲ್ಲ ಒಂಥರ ಮಜಾ ಇದೆ. ಬಟ್ ನನಗೆ ಪರ್ಸನಲ್ ಆಗಿ ಹೇಗೆ ಹೆಲ್ಪ್ ಆಯ್ತು ಅಂದ್ರೆ, ನಾನು ಜಾಸ್ತಿ ಎಪಿಸೋಡ್ಸ್ ಏನು ನೋಡ್ಲಿಲ್ಲ, ನಂದು ಎಪಿಸೋಡ್ ಮಾತ್ರ ನೋಡಿದೆ. ನನ್ನ ವೈಫ್ ಹತ್ರ ಕೇಳಿದೆ ಯಾವ್ಯಾವ ಎಪಿಸೋಡ್ ನೋಡ್ಬೇಕು ಅಂತ. ನಾನು ಎಲ್ಲೆಲ್ಲಿ ಹೊಗೆ ಹಾಕ್ಸ್ಕೊಂಡಿದ್ದೀನೋ ಆ ಎಪಿಸೋಡ್ ಮಾತ್ರ ತೋರಿಸಿದ್ರು. ನೀನೇನೇನು ಕರೆಕ್ಟ್ ಮಾಡ್ಕೋಬಹುದು, ಯಾಕಂದ್ರೆ ಜಾಸ್ತಿ ಎಮೋಷನಲ್ ಆಗೋದು ಅಥವಾ ಅವಾಗ ಒಂದ್ಸಲ ಅಳೋದು, ಒಬ್ಬನೇ ಕೂತ್ಕೊಳ್ಳೋದು. ಸೊ ಅವ್ರು ಹೇಳಿದ್ರು ನೀನು ಬೇರೆಯವ್ರದ್ದು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ, ನನಗೆ ಯಾರ ಮೇಲೂ ಒಪಿನಿಯನ್ ಚೇಂಜ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನಂಗೆ ಎಲ್ಲರೂ ಒಳ್ಳೆಯವ್ರಂತ ಅವಾಗ್ಲೇ ಅನ್ಕೊಂಡಿದ್ದು, ಆಚೆ ಬರ್ಬೇಕಾದ್ರೂ ಅದೇ ಫೀಲ್ ಅಲ್ಲಿ ಬರ್ತಾ ಇರೋದು. ಸೊ ನಾನ್ ಪರ್ಸನಲಿ ನಾನೇನ್ ಚೇಂಜ್ ಮಾಡ್ಕೊಬಹುದು ಅಂತ ನೋಡಿದೆ. ಜಾಸ್ತಿ ಪಾಸಿಟಿವ್ ಆಗಿರ್ಬೇಕಾಗಿತ್ತು, ಜಾಸ್ತಿ ಫಿಸಿಕಲಿ ಇನ್ನೂ ಅಟೆಂಟಿವ್ ಆಗಿರ್ಬೇಕಾಗಿತ್ತು. ಸೊ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡೆ. ನಂಗೆ ಅದು ವರ್ಕೌಟ್ ಆಯ್ತು. ನನ್ಗೆ ಗೊತ್ತಾಗ್ತಿತ್ತು ಇವಾಗ ಸುಮ್ಮನೆ ಕೂತ್ಕೊಂಡ್ರೆ ಜನ ಅಥವಾ ನಾವು ಆಸ್ ಅ ಆಡಿಯನ್ಸ್ ಸ್ವಲ್ಪ ಲೇಸಿ ಆಗಿರೋ ನೋಡೋಕೆ ಇಷ್ಟಪಡಲ್ಲ. ವಿ ವಾಂಟ್ ಸಮ್ ಒನ್ ವೆರಿ ಪಾಸಿಟಿವ್, ವೆರಿ ಸ್ಪೋರ್ಟಿವ್ ಅಂಡ್ ಆಕ್ಟಿವ್. ನಾನು ಅದನ್ನ ಚೇಂಜ್ ಮಾಡ್ಕೊಂಡೆ. ಅದು ಚೆನ್ನಾಗಾಯ್ತು, ನನಗೆ ಹೆಲ್ಪ್ ಆಯ್ತು. ಓಕೆ, ಫಸ್ಟ್ ಸೀಸನ್ ಅಲ್ಲಿ ಅಥವಾ ಫಸ್ಟ್ ಇನ್ನಿಂಗ್ಸ್ ಏನಿತ್ತು ಅದರಲ್ಲಿ ರಘು ಎಲ್ಲೊಂದ್ ಕಡೆ ಒಂದು ರೀತಿ ಲಾಸ್ಟ್ ಆಗಿದ್ರು, ಎಲ್ಲೊಂದ್ ಕಡೆ ಎಲ್ಲೋ ಕಳೆದೋಗಿದ್ರು ಅಂತ ಅನಿಸ್ತಾ ಇತ್ತು. ಆದ್ರೆ ಎರಡನೇದ್ರಲ್ಲಿ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿದ್ದಾರೆ ಅಂತ ಒಪಿನಿಯನ್ ಇದೆ, ನೀವೇನಂತೀರಾ?
ನೋ ಆಕ್ಚುಲಿ ಡಿಪ್ಲೊಮ್ಯಾಟಿಕ್ ಆಗಿರಲಿಲ್ಲ. ಈ ಸಲ ನೇರವಾಗೇ ಇದ್ದೆ. ಏನಾದ್ರು ಹೇಳಬೇಕು ಅಂದ್ರೆ ಹೇಳ್ತಿದ್ದೆ, ಬಟ್ ಒಂದು ಇನ್ಸಿಡೆಂಟ್ ಮೇ ಬಿ ಇದು ಕಟಿಂಗ್ ಏನೋ ಇತ್ತು, ನೀವು ಕರೆನ್ಸಿ ಇದು ಮಾಡುವಂತದ್ದು. ಓಕೆ, ಆ ಟೈಮ್ನಲ್ಲಿ ನೀವು ಅರವಿಂದ್ ವಿಚಾರವಾಗಿ ಬಹಳಷ್ಟು ಮಂದಿ ಅದನ್ನೇ ಪಾಯಿಂಟ್ ಔಟ್ ಮಾಡ್ತೀವಿ. ಹೌದು ಹೌದು, ನೀವಲ್ಲಿ ಪಾಯಿಂಟ್ ಔಟ್ ಮಾಡಿ ಅವ್ರನ್ನ ಕೇಳಬೇಕಾಗಿತ್ತು, ಬಟ್ ಯು ಆರ್ ವೆರಿ ಡಿಫೆನ್ಸಿವ್ ಅಂತ. ಯಾಕೆ? ಏನಾದ್ರು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಅನ್ನೋದಕ್ಕಿಂತ ಆಕ್ಚುಲಿ ತುಂಬಾ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೇ ಅದು. ಅಂದ್ರೆ ಒಂಥರ ಜನ ಡಿವೈಡ್ ಆಗಿದ್ದಾರೆ. ಸುಮಾರು ಜನ ಇವ್ನು ಮಾಡಿದ್ದೆ ಕರೆಕ್ಟು, ಇನ್ನೊಬ್ರು ಇಲ್ಲ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಅಂತ. ಬಟ್ ನಾನು ಹೇಳಬೇಕಾಗಿತ್ತು ಅಂತಂದ್ರೆ, ಈ ಸಲ ನಾನು ಹೇಳ್ದಂಗೆ ಟಾಸ್ಕ್ನ ನಾನು ಫುಲ್ ಫೋಕಸ್ ಅಲ್ಲಿ ಆಡ್ತಾ ಇದ್ದೆ, ಲೈಕ್ ಏನೋ ಲೈಫ್ ಆರ್ ಡೆತ್ ಅನ್ನೋ ತರ. ಸೊ ಆಡ್ಬೇಕಾದ್ರೆ ನಂಗೆ ಪ್ರಶಾಂತ್ ಅವ್ರು ಬಂದು ಹೇಳ್ತಾ ಇದ್ರೆ ಎಕ್ಸ್ಚೇಂಜ್ ನನಗೆ ಏನೂ ಅರ್ಥ ಆಗ್ಲಿಲ್ಲ, ಬಿಕಾಸ್ ಐ ವಾಸ್ ಫೋಕಸ್ಡ್. ಆಮೇಲೆ ರೂಮ್ ಕರ್ಕೊಂಡೋಗಿ ಚೇಂಜ್ ಆಗಿದ್ದು ಗೊತ್ತಾಗ್ಲಿಲ್ವಾ? ನೀವು ಚೇಂಜ್ ಆಗಿದೆ ನನಗೆ ಗೊತ್ತೇ ಆಗಿಲ್ಲ. ನನಗೆ ಇನ್ಫ್ಯಾಕ್ಟ್ ನೀವು ಹೋಗಿ ನೋಡಿದ್ರು ಅಷ್ಟೇ, ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಬಟ್ ಐ ವಾಸ್ ಫೋಕಸ್ಡ್. ನನಗೇನು ಅಂತಾನೆ 20 ನಿಮಿಷ ಟೈಮ್ ಇರುತ್ತೆ, 20 ನಿಮಿಷದಲ್ಲಿ ಎಷ್ಟು ಕರೆನ್ಸಿ ನೀವು ಕಟ್ ಮಾಡ್ತೀರೋ ಅನ್ನೋದ್ರ ಮೇಲೆ ನಾನು ತಲೆ ಕೆಡ್ಸ್ಕೊಳ್ಳ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ನನ್ ಟ್ರೇ ನಾನೇ ಪಕ್ಕದಲ್ಲಿ ಇಟ್ಕೊಂಡು ಅವ್ರು ಸಾರಿ ಬ್ರೋ ಅಂದ್ರಂತೆ, ನಂಗೆ ಅದು ಕೇಳಿಸಿಲ್ಲ. ಅರವಿಂದ್ ಅವರು ಒಳಗಡೆ ಹೋದ್ಮೇಲೆ ರೂಮ್ ಅಲ್ಲಿ ಪ್ರಶಾಂತ್ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ರು. ಏನು ಅಂತ ಅಂದ್ರೆ, ಅವ್ರು ಫಸ್ಟ್ ಕಟ್ ಮಾಡ್ತಾರೆ, 4 ಕಟ್ ಆಗಲ್ಲ, ಮೆಷಿನ್ ಡಿಫೆಕ್ಟ್ ಇದೆ ಅಂತ ಗೊತ್ತಾದ್ಮೇಲೆ ನಿನಗ್ ಬಂದು ಅದನ್ನ ಕೊಡ್ತಾರೆ, ನೀನು ಅದನ್ನ ಯೂಸ್ ಮಾಡ್ತಿದ್ಯಾ, ನೀನ್ ಮಾತಾಡ್ಬೋದಿತ್ತು. ನಂದು ಫ್ರಾಂಕ್ ಆಗಿ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೇವರ್ ಲೈಕ್ ಇವಾಗ ಹೋಗಿ ಕೇಳೋ ಅದ್ರ ಬಗ್ಗೆ ಅಂತ. ನಾನ್ ಹೋಗಿ ಆಕ್ಚುಲಿ ಅರವಿಂದ್ ಹತ್ರ ಕೂತ್ಕೊಂಡು ಕೇಳ್ದೆ, ಬ್ರೋ ಈ ತರ ಒಂದು ಅಲಿಗೇಷನ್ ಇದೆ ನಿಜನಾ? ಈ ವಾಸ್ ಲೈಕ್ ಹೌದು, ನಾನು ತಗೊಂಡೆ. ನಾನು ಹೇಳ್ದೆ ಅದು ತಪ್ಪಲ್ವಾ, ಬಿಕಾಸ್ ನಾನು ನನ್ನ ಟ್ರೇ ಅಲ್ಲೇ ಇಟ್ಟಿದ್ದೀನಿ, ಅದು ನನಗೆ ಸೇರಿದಲ್ವಾ. ಅರವಿಂದ್ ಅವ್ರು ಹೇಳಿದ್ರು, ಅಂದ್ರೆ ತಾಜ್ ಮಹಲ್ ಹೋಗ್ಬಿಟ್ಟು ಖರ್ಚು ಹಾಕಿದ ತಕ್ಷಣ ನಿಂದೆ ಆಗೋಗ್ಬಿಡುತ್ತಾ? ಐ ಟೋಲ್ಡ್ ಸೆನ್ಸೇ ಇಲ್ಲ ಇದಕ್ಕೆ. ನೀವು ಇನ್ನೂ ಸ್ವಲ್ಪ ನನಗೆ ಪರ್ಸನಲಿ ಡಿಸಪಾಯಿಂಟ್ ಆಯ್ತು. ಅವಾಗ ನೀವು ಬ್ಲಾಸ್ಟ್ ಆಗ್ಬೇಕಿತ್ತು ಅಂತ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ನನಗೇನು ಅಂತಾನೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋ ರೀತಿ. ನಾನು ಮತ್ತೆ ಇನ್ನೊಂದು ಏನ್ ಗೊತ್ತಾ, ಅಲ್ಲಿ ಕೇಳಿದೆ ನಾನು, ಇದು ಇಟ್ಸ್ ನಾಟ್ ಕೂಲ್, ನನ್ಗೆ ಡಿಸಪಾಯಿಂಟ್ ಆಯ್ತು, ನನಗೆ ಬೇಸರ ಆಯ್ತು, ಅಲ್ಲ ಆಸ್ ಅ ಫ್ರೆಂಡ್ ಕಂಟೆಸ್ಟ್ ಗಿಂತ ಆಸ್ ಅ ಫ್ರೆಂಡ್ ನೀವು ಆತರ ಮಾಡಿದ್ ಬೇಜಾರಾಯ್ತು. ಅಂಡ್ ಈ ವಾಸ್ ಲೈಕ್ ಸಾರಿ, ನನಗೆ ಆಕ್ಚುಲಿ ಆತರ ಮಾಡಬಾರ್ದಿತ್ತು. ಅಂಡ್ ನೆಕ್ಸ್ಟ್ ರೌಂಡ್ ಅಲ್ಲೇ ನಾನು ರೂಲ್ಸ್ ಚೇಂಜ್ ಮಾಡಿಸ್ದೆ. ಒಂದು ಪ್ರಾಬ್ಲಮ್ ತಗೊಂಡೋದೆ, ಸೊಲ್ಯೂಷನ್ ಸಿಕ್ತು, ನಾನು ಅಲ್ಲಿಗೆ ಬಿಟ್ಟೆ. ನನಗೆ ಇವಾಗ್ಲೂ ಕೆಲವರು ಹೇಳ್ತಾರೆ, ನೀನು ಸ್ಟ್ಯಾಂಡ್ ತಗೊಂಡು ನೀನು ಜೋರ್ ದಬಾಯಿಸಬೇಕಾಗಿತ್ತು ಅಂತ. ಮೇ ಬಿ ಅರವಿಂದ್ ಅಕಸ್ಮಾತ್ ಇಲ್ಲ ಗುರು ನಾನ್ ಮಾಡಿದ್ದೆ ಕರೆಕ್ಟು ಅಂದ್ರೆ ನಾನ್ ಬ್ಲಾಸ್ಟ್ ಆಗ್ತಿದ್ದೆ. ಗುರು ನೀನ್ ಮಾಡ್ಬಿಟ್ಟು ನೀನ್ ಹೆಂಗೆ ಅಂತ ಅಲ್ಲ. ಬಟ್ ಇವನ್ ನೀವು ತಾಜ್ ಮಹಲ್ ಟವಲ್ ಹಾಕೋದು ಹೇಳಿದ್ರಿ, ಇದೊಂದು ರೀತಿಯಾಗಿ ಅವರು ಡಿಫೆಂಡ್ ಮಾಡ್ಕೊಂಡಾಗ ಹೌದು ನಾನು ಮಾಡಿದ್ ಸರಿ. ನಾನು ಅವಾಗ ಏನಂತ ಅಂದೆ ಅಂದ್ರೆ, ನನಗಿನ್ನೂ ನೆನಪಿದೆ, ಈ ತರ ಮಾತಾಡೋಕೆ ಹೋದ್ರೆ ಡಿಬೇಟ್ಗಳಿಗೆ ಸೆನ್ಸೇ ಇರಲ್ಲ. ಬಟ್ ಐ ಆಮ್ ನಾಟ್ ಹ್ಯಾಪಿ, ಐ ಆಮ್ ಡಿಸಪಾಯಿಂಟೆಡ್. ವಾಸ್ ಲೈಕ್ ಸಾರಿ ಬ್ರೋ. ಅಂಡ್ ನೆಕ್ಸ್ಟ್ ರೌಂಡ್ ಅಲ್ಲಿ ಡಿ ಯು ಹತ್ರ ಹೋಗಿ, ದಿವ್ಯಾ ಹತ್ರ ಹೋಗಿ ರೌಂಡ್ದು ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ವಿ. ನನಗೆ ವೈಯಕ್ತಿಕವಾಗಿ ಹೇಗೆ ಅಂತ ಅಂದ್ರೆ, ನಿಂಗೆ ಏನಾದ್ರು ಸಮಸ್ಯೆ ಇದ್ರೆ ಸೊಲ್ಯೂಷನ್ ಹೇಗೆ ಹುಡ್ಕೋದು ಅಂತ. ಅಂಡ್ ಎಷ್ಟೊಂದ್ ಜನ ಅಂದ್ರೆ ಬಿಗ್ ಬಾಸ್ ನನಗೆ ಹೋಗಿ ಕೂಗಾಡೋದು, ಜಗಳ ಮಾಡೋದೇ ಬಿಗ್ ಬಾಸ್ ಅಲ್ಲ ಅಂತ ನನಗೆ. ಸೊ ಅದ್ರ ಮೇಲೆ ಸೋಷಿಯಲ್ ಮೀಡಿಯಾ ಆಕ್ಚುಲಿ ಡಿವೈಡ್ ಆಗಿದೆ. ನನಗೆ ಈ ಸಲ ಎಲ್ಲ ಸಕ್ಕತ್ತಾಗಿತ್ತು, ಅದೊಂದು ಸ್ವಲ್ಪ ನೀವು ಹೇಳಿದ್ರಿ ಜನ ಬಹಳ ಡಲ್ ಆಗಿರೋದು ಅಥವಾ ತುಂಬಾ ಲಥಾರ್ಜಿಕ್ ಆಗಿದ್ರೆ ಇಷ್ಟಪಡಲ್ಲ ಅಂತ. ಮೇ ಬಿ ಈ ಪಾಯಿಂಟ್ ಅಲ್ಲಿ ನೀವೇನಾದ್ರೂ ಮಾತನಾಡಿದ್ರೆ, ವಾಯ್ಸ್ ರೇಸ್ ಮಾಡಿದ್ರೆ ಜನ ಇಷ್ಟಪಡ್ತಿದ್ರೇನು? ಮೇ ಬಿ, ಬಟ್ ನನಗೆ ಯಾವುದೇ ರಿಗ್ರೆಟ್ ಇಲ್ಲ. ಅಂದ್ರೆ ಜೊತೆಗೆ ನೀವು ಕ್ಯಾಪ್ಟನ್ ಆಗುವಂತ ಚಾನ್ಸಸ್ ಕೂಡ ಇತ್ತು ಅಂತ. ನೀವು ಆ ಟಾಸ್ಕ್ ಏನಾದ್ರು ಗೆದ್ದಿದ್ರೆ ಹೌದು, ಸೇವ್ ಆಗ್ತಿದ್ರೆ ಇನ್ನೂ ಶೋ ಅಲ್ಲಿ ಇರ್ತಿದ್ದೆ ಅಂತ. ಮೇ ಬಿ ಅದು ನನಗೆ ಇನ್ನೂ ಒಂಥರ ಅದು ಯೋಚನೆ ಮಾಡ್ತೀನಿ ಒಂದ್ಸಲ. ಜನ ಹೇಳೋದು ಒಂದ್ ಪಾಯಿಂಟ್ ಆಫ್ ಕರೆಕ್ಟ್ ಇರ್ಬೋದು, ಬಟ್ ನಾನು ಸ್ವಲ್ಪ ಹೇಗೆ ಅಂತಾನೆ, ನನಗೆ ಯೂಶಲಿ ಜಗಳ ಆದ್ರೆ ನನಗೆ ಅದನ್ನ ಭಯ ಅಂತ ಅಲ್ಲ, ಭಯ ಪಡೋದಕ್ಕೆ ಅಲ್ಲಿ ಯಾರು ಒಬ್ರು ಏನು ಹೆಚ್ಚಲ್ಲ, ಒಬ್ರು ಏನು ಕಮ್ಮಿ ಅಲ್ಲ. ಇವಾಗ ಅರವಿಂದ್ ಭಯ ಪಟ್ಬಿಟ್ಟ ಅಥವಾ ಫ್ರೆಂಡ್ಲಿ, ನಾನು ಹೇಗೆ ನೋಡಿದ್ದು ಅಂತಾನೆ, ನನಗೆ ಇಶ್ಯೂ ಇತ್ತು, ನನಗೆ ಸೊಲ್ಯೂಷನ್ ಸಿಕ್ತು, ಅದನ್ನ ಅಲ್ಲಿಗೆ ಬಿಟ್ಟೆ. ಸೊ ನನ್ನ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಕರೆಕ್ಟ್ ಅನ್ಸುತ್ತೆ, ಜನರ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಹೌದು ನೀನು ವಾಯ್ಸ್ ರೈಸ್ ಮಾಡಬೇಕಾಗಿತ್ತು, ಬಿಕಾಸ್ ಅನ್ಯಾಯ ನಡೀತಿದೆ ಅಂತ. ಅಂಡ್ ಇನ್ನೊಂದು ಹೇಳಬೇಕು ಫ್ರಾಂಕ್ ಆಗಿ, ಅದ್ರ ಬಗ್ಗೆ ಮಾತಾಡೋ ಪ್ಲಾನ್ ಇತ್ತು. ನಮ್ ಪ್ರಶಾಂತ್ ಸರ್ ಏನ್ ಮಾಡ್ತಾರೆ, ಬಂದು ಅದನ್ನ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರೆ, ರಘು ನೀನ್ ಈ ತರ ನೀನು ವಾಯ್ಸ್ ರೈಸ್ ಮಾಡಬೇಕು ಅಂತ. ಸೂಕ್ಷ್ಮವಾಗಿ ಯೋಚನೆ ಮಾಡಿ, ಅವ್ರು ಹೇಳಿದ್ಮೇಲೆ ನಾನು ಹೋಗಿ ಜಗಳ ಮಾಡಿದ್ರೆ ಅದೇ ಒಪಿನಿಯನ್ ಹೆಂಗಿರ್ತಿತ್ತು ಅಂದ್ರೆ, ನೋಡುಗರು ಇನ್ಫ್ಲೂಯೆನ್ಸ್ ಆಗೋಗ್ಬಿಟ್ಟು ಜಗಳ ಮಾಡ್ತಾವನೆ. ನಾನು ಅದನ್ನು ಯೋಚನೆ ಮಾಡಿದೆ ಫ್ರಾಂಕ್ ಆಗಿ, ನಾನು ಅದನ್ನ ಜನರ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಸುಮ್ನೆ ಇರೋದಕ್ಕೂ ಒಂಥರ ಬೇರೆ ತರ ಬರ್ತಾ ಇದೆ. ಹೋಗಿ ಮಾತಾಡಿದ್ರು, ನೋಡು ಮ್ಯಾನಿಪುಲೇಟ್ ಮಾಡಿದ್ರು. ಪ್ರಶಾಂತ್ ಅಲ್ಲಿ ಹೇಳಿದೇನು ತಪ್ಪಿಲ್ಲ, ಬಟ್ ಅದು ಹೇಗ್ ಕಾಣ್ತಿತ್ತು ಅಂದ್ರೆ, ಮತ್ತೆ ನೋಡು ಇನ್ಫ್ಲೂಯೆನ್ಸ್ ಆಗಿ ಮಾತಾಡ್ತಾ ಇದ್ದೇನೆ ಅನ್ನೋ ಒಂದು ಅರ್ಥ ಬರ್ತಿತ್ತು. ಸೊ ಅದೊಂದು ವಿಚಾರಕ್ಕೆ ನಾನು ಸ್ವಲ್ಪ ಟೋನ್ ಡೌನ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಿದೆ, ಫ್ರಾಂಕ್ ಆಗಿ ಹೇಳ್ಬೇಕು ಅಂತಂದ್ರೆ. ಇನ್ನು ನೀವು ಫಸ್ಟ್ ಇನ್ನಿಂಗ್ಸ್ ಆಡಿದ್ರಿ, ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇದ್ದಂಥವ್ರು ಎರಡನೇ ಬಾರಿ ಬಂದಾಗ ಗೇಮ್ ಆಡೋಕೆ ಅಂತಾನೆ ಬಂದಂಥವ್ರು ಯಾರು ಅಂತ ಅನ್ಸ್ತು ನಿಮ್ಗೆ? ತುಂಬಾ ಚೇಂಜಸ್, ಫಸ್ಟ್ ಅಲ್ಲಿ ಚೆನ್ನಾಗಿದ್ರು, ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಚೇಂಜ್ ಅಂತ ಯಾರು ಅನ್ಸ್ತು ನಿಮ್ಗೆ?
ದಿವ್ಯಾ ಸುರೇಶ್ ಪಾಸಿಟಿವ್ ನೋಟ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಅವ್ರು ಈ ಸಲ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಎಷ್ಟು ಮಾತಾಡ್ಬೇಕು ಎಷ್ಟು ಮಾತಾಡಬಾರ್ದು ಏನು ಅಂತ ಅವ್ರದ್ದು ಫುಲ್ ಚೇಂಜಸ್ ಇತ್ತು. ಅಂಡ್ ನಾನು ಚೇಂಜ್ ಆಗಿದೆ, ನನಗೆ ಆ ವಿಸಿಬಲ್ ಅದ್ ಕಾಣಿಸ್ತಾ ಇತ್ತು ನನಗೆ. ಈ ಸಲ ನನಗೆ ಹಂಗ ಅನ್ಸ್ತಿದೆ ಹಿಂಗ ಅನ್ಸ್ತಿದೆ, ನನಗೆ ಆ ಬೇಜಾರು ಏನೂ ಇಲ್ಲ, ನಾನು ಫುಲ್ ಫೋಕಸ್ಡ್ ಆಗಿದ್ದೆ. ಬಟ್ ಚಕ್ರವರ್ತಿ ಸರ್ ಸ್ವಲ್ಪ ಜಾಸ್ತಿ ಗೇಮ್ ಆಡ್ಲೇಬೇಕು ಅನ್ನೋ ತರ ನನಗೆ ಕಾಣಿಸ್ತಿತ್ತು. ಅಂಡ್ ಹೇಗೆ ಅಂತಾನೆ ಅವ್ರ ಮಾತು ತುಂಬಾ ಚೆನ್ನಾಗಿದೆ, ಸೊ ಅವ್ರ ಮಾತಿನಲ್ಲಿ ಈ ಸಲ ಜಾಸ್ತಿ ಆಟ ಆಡಿದ್ರು ಅಂತ ಅನ್ಸುತ್ತೆ ನನಗೆ. ಓಕೆ, ಏನು ನೀವು ವೈಷ್ಣವಿ ಶಮಂತ್ ನಿಮ್ಮೆಲ್ಲ ಒಂದು ಫ್ರೆಂಡ್ ಸರ್ಕಲ್ ಏನಿದೆ ಅದರಲ್ಲಿ ನಿಮ್ಗೆ ಒಂದಷ್ಟು ಬರೆದು ಕೂಡ ಕೊಡ್ತಾರೆ ಈ ಬಾರಿ. ಸೊ ಏನಿತ್ತು ಅದರಲ್ಲಿ ವಿಶೇಷ ಏನಿತ್ತು, ಏನ್ ಬರ್ಕೊಟ್ರು ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ. ನನಗೆ ಈ ಸಲ ಖುಷಿ ಆಗಿದ್ದೇನು ಅಂತಾನೆ, ನೀವು ಏನೇ ಆಚೆ ಇರ್ಬೋದು ಒಳಗಡೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಜೊತೆ ನೀವು ಹೇಗೆ ನಿಮ್ಮ ಸಂಬಂಧ ಬೆಳೆಸ್ಕೊಂಡ್ ಬಂದಿದ್ರ. ಅಫ್ಕೋರ್ಸ್ ನನ್ಗೆ ಗೊತ್ತು ಅಲ್ಲಿ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೋಗಲ್ಲ, ಒಂದು ಗೇಮ್ ಆಡೋದಕ್ಕೆ ಹೋಗ್ತೀವಿ, ಫೋಕಸ್ಡ್ ಆಗಿ ವಿನ್ ಆಗೋದಕ್ಕೆ ಹೋಗ್ತೀವಿ. ಬಟ್ ಆ ಮೀನ್ ವೈಲ್ ಇವಾಗ ನಾವು ಆಪೋಸಿಟ್ ಕಂಟೆಸ್ಟೆಂಟ್ಸ್ ಅಂದ್ರೂ ಒಂದು ಸ್ನೇಹ ಬೆಳೆಸ್ಕೊಂತೀವಲ್ಲ. ಸೊ ನಾನು ಈ ಸಲ ನಂಗೆ ಅವಕಾಶ ಸಿಕ್ಕಿದಾಗ ಎಲ್ಲರೂ ಅನ್ಕೊಂಡ್ರು ಓಕೆ ಈ ಸಲ ವೈಷ್ಣವಿನ್ ಸೇವ್ ಮಾಡ್ತಾನೆ, ನಾನು ಶಮಂತ್ ನ ಸೇವ್ ಮಾಡಿದೆ. ಶಮಂತ್ ಅವ್ರಪ್ಪ ಯೂಸ್ ಮಾಡ್ತಿದ್ದ ಸ್ಕಲ್ ಕ್ಯಾಪ್ ಕೊಟ್ರು ನನಗೆ, ಐ ಪ್ರೌಡ್ಲಿ ವೇರ್ ಇಟ್. ನನಗೆ ಅದು ಖುಷಿ, ಅವ್ರಪ್ಪಂಗೆ ಇಷ್ಟ ಆಗಿ ನನಗೆ ಕೊಟ್ಟ ಅಂತ. ಅಂಡ್ ವೈಷ್ಣವಿ ಅವರು ಒಂದು ನೋಟ್ ಅಲ್ಲಿ ಈ ಸಲ ಬರ್ಕೊಂಡ್ ಕೊಟ್ರು, ಅಂದ್ರೆ ಈ ಇನ್ನಿಂಗ್ಸ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಆಡಿದೆ ಅಂಡ್ ಯು ಆರ್ ರಿಯಲಿ ಸ್ಟ್ರಾಂಗ್, ಜಗತ್ ಅದು ಗೊತ್ತಾಗ್ಬೇಕು, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಫ್ರೆಂಡ್, ಯುವರ್ ಫ್ರೆಂಡ್ ವೈಷ್ಣವಿ ಅಂತ ಬರ್ಕೊಂಡ್ ಕೊಟ್ಟಿದ್ರು. ಸೊ ನಂಗೆ ಅದು ಖುಷಿ ಆಯ್ತು. ಆಚೆ ಹೋದ್ಮೇಲೂ ಲೈಕ್ ಅಂದ್ರೆ ಅಲ್ಲಿ ನೋಡ್ರೆ ಗೊತ್ತಾಗುತ್ತಲ್ಲ ಜೆನ್ಯೂನ್ಲಿ ಅವ್ರಿಗೆ ಸ್ವಲ್ಪ ಬೇಜಾರಿತ್ತು, ನನಗೆ ಅದು ಖುಷಿ ಆಯ್ತು. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಜನನ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೇನಲ್ಲ ಅಂತ. ಓಕೆ, ಇಷ್ಟೆಲ್ಲ ಇದ್ದು ಕೂಡ ನೀವು ವೈಷ್ಣವಿ ಅವ್ರನ್ನ ಬಿಟ್ಟು ಶಮಂತ್ ಅವ್ರನ್ನ ಯಾಕೆ ಸೇವ್ ಮಾಡಿ ಬಂದ್ರಿ ಬರ್ಬೇಕು? ಅದೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನೀವು ವೈಷ್ಣವಿ ಅವ್ರನ್ನೇ ಸೇವ್ ಮಾಡ್ತೀರಾ ಅಂತ, ಬಟ್ ಅದೊಂದು ಟ್ವಿಸ್ಟ್ ಇತ್ತು. ಎನಿ ಪರ್ಟಿಕ್ಯುಲರ್ ರೀಸನ್? ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದೆ. ಆಫ್ ಕೋರ್ಸ್ ನನಗೆ ವೈಷ್ಣವಿ ಕ್ಲೋಸ್ ಫ್ರೆಂಡ್, ಬಟ್ ವೈಷ್ಣವಿಗಿಂತ ತುಂಬಾ ಹಳೆ ಫ್ರೆಂಡ್ ನನಗೆ ಶಮಂತ್. ಅಂಡ್ ವೈಷ್ಣವಿ ಅವರಿಗೆ ತುಂಬಾ ಜನ ಬೆಂಬಲ ಚೆನ್ನಾಗಿದೆ, ಅವ್ರಿಗೆ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಟಿವಿ ಆಡಿಯನ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಬೆಂಬಲ ಇದೆ. ಅಂಡ್ ಅವ್ರ ಆಟ ಚೆನ್ನಾಗಿ ಆಡ್ತಾ ಇದಾರೆ, ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇದಾರೆ. ಅವ್ರ ಹೆಸರ ನಾಮಿನೇಟ್ ಆದ್ರೂ ಅವರು ಅದರಿಂದ ತಪ್ಪಿಸ್ಕೊಳ್ಳೋ ಅಥವಾ ಅವರು ಟಾಪ್ 3 ಅಲ್ಲಿ ಸೇವ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ನನಗೆ ಏನು ಅಂತ ಅಂದ್ರೆ, ನಾನು ಶಮಂತ್ ಇಬ್ರು ಒಳಗಡೆ ಬಂದಾಗ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ವಿ. ನಾವು ಕೊನೆ ದಿನ ತನಕ ಇಬ್ರು ಇರಬೇಕು, ಇಬ್ರು ಮಿಂಚಬೇಕು, ಇಬ್ರು ಇದರಿಂದ ನಮ್ಗೆ ಏನಾದ್ರು ಪ್ಲಾಟ್ಫಾರ್ಮ್ ಮಾಡ್ಕೊಬೇಕು. ವೈಷ್ಣವಿ ಕ್ಲೋಸ್ ಆದ್ರೂ ಶಮಂತ್ ನನಗೆ ವೈಷ್ಣವಿಗಿಂತ ಹಳೆ ಫ್ರೆಂಡ್, ಸೊ ಅದನ್ನ ಮರೆಯಕ್ ನನಗೆ ಇಷ್ಟ ಇರ್ತಿರ್ಲಿಲ್ಲ. ಅಂಡ್ ನನ್ನ ಜರ್ನಿನ ನನಗೆ ಶಮಂತ್ ಮುಂದುವರಿಸಬೇಕು ಅನ್ನೋ ಒಂದು ಆಸೆ ಇವಾಗ. ಸೊ ನನ್ನ ಜರ್ನಿನ ಅವನಲ್ಲಿ ನೋಡ್ತಾ ಇದೀನಿ, ಅವನಿಗೆ ಸಪೋರ್ಟ್ ಮಾಡ್ತಾ ಇದೀನಿ. ಅಂಡ್ ಈ ಸಲ ಅವನು ಜೆನ್ಯೂನ್ ಆಗಿ ಎಫರ್ಟ್ಸ್ ಆಗ್ತಿದ್ದ, ಸಾಂಗ್ ಎಲ್ಲ ಮಾಡ್ತಿದ್ದ, ರಾತ್ರಿ ಎಲ್ಲ ಎದ್ದು ಲಿರಿಕ್ಸ್ ಎಲ್ಲ ಬರೀತಿದ್ದ. ಸೊ ಹಿ ನೀಡ್ಸ್ ಮೋರ್ ಆಪರ್ಚುನಿಟಿ. ಅಲ್ಲ, ಇದನ್ನೇ ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ, ಶಮಂತ್ ನಿಮಗೆ ಆಲ್ರೆಡಿ ಗೊತ್ತು ನೀವು ವೈಷ್ಣವಿನ ಸೇವ್ ಮಾಡಿದ್ರು ಕೂಡ ಶಮಂತ್ ಏನೋ ಅನ್ಕೊಂತಾ ಇರ್ಲಿಲ್ಲ ಅಂತ, ಆ ರೀತಿ ಏನಾದ್ರು ಥಾಟ್ ಮಾಡ್ಬೋದಾಗಿತ್ತ? ಬಟ್ ಆತರ ಈ ಎಂಡಿಂಗ್ ಸ್ಟೇಜಸ್ ಅಲ್ಲಿ ನನಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದೆ ಅಂಡ್ ಮನಸ್ಸಿಂದನೂ ಯೋಚನೆ ಮಾಡಿದೆ. ಐ ಥಾಟ್ ಎಲ್ಲರೂ ಅನ್ಕೊಂತಿದ್ರೇನೋ, ಆಚೆ ಬಂದ್ಮೇಲೆ ಟಿವಿ ನೋಡ್ಬೇಕಾದ್ರು ಅಷ್ಟೇ, ಎಲ್ಲ ವೈಷ್ಣವಿನ್ ಮಾಡ್ತೀರಿ. ಯಾಕಂದ್ರೆ ಅಲ್ಲೊಂದು ಡಿಸ್ಕಷನ್ ಕೂಡ ಆಗಿತ್ತು, ಶುಭಾ ಮತ್ತು ಮಂಜು ಇವರೆಲ್ಲ ಮಾತಾಡ್ಕೋತಾ ಇದ್ರು, ಆಗ್ಲೂ ಕೂಡ ನೀವು ವೈಷ್ಣವಿನೇ ಸೇವ್ ಮಾಡ್ತೀರ ಅಂತ ಅವರ ಮಧ್ಯೆ ಡಿಸ್ಕಷನ್ ಆಗಿತ್ತು ನೀವು ಹೋಗ್ಬೇಕಾದ್ರೆ. ಬಟ್ ನನಗೆ ಹೇಗೆ ಅಂತ ಅಂದ್ರೆ, ಆಸ್ ಅ ಫ್ರೆಂಡ್ ಕನ್ಸ್ ಕಾಣ್ಕೊಂಡ್ ಬಂದಿದ್ದು ನಾನು ಶಮಂತ್ ಒಳಗಡೆ ಬಂದಾಗ ತುಂಬಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂಡ್ ನಾನು ಹೋಗ್ತೀನಿ ಅಂತ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ನನ್ನ ಜೊತೆಗಿರೋ ಫ್ರೆಂಡ್ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ಲಿ. ಅಂಡ್ ಇನ್ಫ್ಯಾಕ್ಟ್ ಅವ್ನ್ ಸರ್ಪ್ರೈಸ್ ವಿನ್ನರ್ ಆದ್ರೂ ಅಥವಾ ಅಂಡರ್ ಡಾಗ್ ಸ್ಟೋರಿ ಕೆಳಗಡೆಯಿಂದ ಮೇಲ್ಗಡೆ ಬಂದಿದ್ದ ಸ್ಟೋರಿ ತುಂಬಾ ಕೇಳಕ್ಕೆ ಚೆನ್ನಾಗಿರುತ್ತೆ. ಅಂಡ್ ಹಿ ಡಿಸರ್ವ್ಸ್ ಇಟ್. ಅವ್ನಿಗೆ ಇನ್ನೊಂದು ಚಾನ್ಸ್ ಅವನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತ ಇದ್ದಾನೆ. ಸೊ ಐ ಆಮ್ ರೂಟಿಂಗ್ ಫಾರ್ ಶಮಂತ್ ದಿಸ್ ಟೈಮ್. ಬಟ್ ಅಫ್ಕೋರ್ಸ್ ವೈಷ್ಣವಿನ್ ಸಪೋರ್ಟ್ ಮಾಡ್ತೀನಿ, ಮಂಜು ಕೂಡ ನನ್ನ ಫೇವ್ರೇಟ್. ಬಟ್ ಪರ್ಸನಲಿ ನಂಗೆ ಶಮಂತ್ ಆದ್ರೆ ಚೆನ್ನಾಗಿರುತ್ತೆ ಒಂಥರ. ಇನ್ನು ಈ ಸೀಸನ್ ಅಲ್ಲಿ ಆಗಾಗ ಕಾಲಿಗೆಲ್ಲ ಬೀಳ್ತಿದ್ರಂತೆ, ನೀವು ಏನದು ಏನ್ ವಿಚಾರ ಅದು ಅಂತ? ನಾನು ರೇಗಿಸ್ತಾ ಇದ್ದೆ. ಏನಕ್ಕೆ ಏನು ಸಿನಾರಿಯೋ ಹೇಗಿತ್ತು? ಏನು ಅಂತಂದ್ರೆ, ನಾವು ಮಧ್ಯದಲ್ಲೂ ನಾವು 43 ದಿನ ಗ್ಯಾಪ್ ಇರ್ತಿತ್ತಲ್ಲ. ಸೊ ವೈಷ್ಣವಿನ ನಾನು ಈ ಸ್ವಾಮೀಜಿಗಳು ಇರ್ತಾರೆ ಗೊತ್ತಾ, ಫಿಲಾಸಫಿ ಜಾಸ್ತಿ ವೈಷ್ಣವಿ. ನಾವು ಔಟ್ ಸೈಡ್, ನಾವು ಆಫ್ಲೈನ್ ಅಲ್ಲಿ ನಾವು ಆಚೆ ಬಂದು ಮಾತಾಡಿದಾಗ್ಲೂ ಫಿಲಾಸಫಿನೇ. ಏನಾರು ಆದಾಗ್ಲೂ ಅಷ್ಟೇ, ನನಗೆ ಬೇಜಾರಾದಾಗ, ನನ್ ಖುಷಿ ಆದಾಗ ಎಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಫಿಲಾಸಫಿ ತರ್ತಾರೆ ವೈಷ್ಣವಿ ಅವರು. ಅಂಡ್ ನಾವು ಇತ್ತೀಚೆಗೆ ನಾವು ಸದ್ಗುರುದು ಯಾವ್ದೋ ಡೆತ್ ಅಂತ ಒಂದು ಬುಕ್ ಓದ್ತಾ ಇದ್ವಿ, ಓಶೋ, ನಾನು ಅವ್ರಿಗೆ ರೆಫರ್ ಮಾಡ್ತಿದ್ದೆ, ಬರೀ ಫಿಲಾಸಫಿ. ಅದಕ್ಕೆ ಅವ್ರು ನೋಡಿದಾಗೆಲ್ಲ ಅಮ್ಮ ಸ್ವಾಮೀಜಿ ತರ. ಸೊ ಸುಮ್ನೆ ಅದು ನಮ್ಮ ಇನ್ಸೈಡ್ ಜೋಕು. ಸೊ ಸುಮ್ನೆ ರೆಕ್ಸೋದು. ಓಕೆ, ಇವಾಗ ಮಾತಾ ಅಮೃತ ನಮ್ಮ ಆತರ ಸ್ವಾಮೀಜಿಗಳು ಬರ್ತಾರಲ್ಲ, ಅಂದ್ರೆ ಇದು ಹೆಂಗ್. ಸೊ ಅದಕ್ಕೆ ನೀನು ನನಗೆ ಫಿಲಾಸಫರ್ ಅನ್ನೋ ತರ ನನಗೆ ಆ ದೃಷ್ಟಿಲಿ ಕಾಲೆಳೆಯೋದು, ಆಕ್ಚುಲಿ ಕಾಲ್ ಮುಗಿಯೋದು ಕಾಲೆಳೆಯೋದು ಅವ್ರಿಗೆ. ಇನ್ನು
ನಿಮ್ಮ ಕಂಟೆಂಟ್ ಏನು ನಾವು ನೋಡ್ತಾ ಇದ್ದೀವಿ ರಘುವೈನ್ ಸ್ಟೋರ್ ಇದರಲ್ಲಿ ಇನ್ಸ್ಟಾ ಇರ್ಬೋದು ಯೂಟ್ಯೂಬ್ ಇರ್ಬೋದು, ಸೊ ಅದನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಒಂದು ವೇದಿಕೆ ಅನಿಸ್ತಾ ನಿಮ್ಗೆ? ಯಾಕಂದ್ರೆ ಸಿಂಗರ್ಗಳಿಗೆ ಹಾಡ್ಬೋದು ಅಥವಾ ಕಾಮಿಡಿ ಆದ್ರೆ ಕಾಮಿಡಿಯಲ್ಲಿ ಮಾಡ್ಬೋದು, ಈಗ ಮಂಜು ಮಾಡ್ತಿದ್ದಾರೆ. ನಿಮ್ಮ ಕಂಟೆಂಟ್ಗಳು ಆಕ್ಚುಲಿ ಅಲ್ಲಿ ಪ್ರೊಜೆಕ್ಟ್ ಮಾಡೋಕೆ ವೇದಿಕೆ ಇತ್ತ ನಿಮ್ಗೆ ಅನಿಸ್ತಾ ಎಲ್ಲಾದ್ರೂ? ನಾನು ತುಂಬಾ ಟ್ರೈ ಮಾಡಿದೆ, ಫ್ರಾಂಕ್ಲಿ ತುಂಬಾ ಟ್ರೈ ಮಾಡಿದೆ. ನಾನು ಅದೊಂದು ಜನಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದೆ, ನನ್ನ ಯೂಟ್ಯೂಬಲ್ಲಿ ಏನು ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಕಷ್ಟ ಅನಿಸ್ತಿತ್ತು. ಬಿಕಾಸ್ ಬಿಗ್ ಬಾಸ್ ಆ ಥರ ವೇದಿಕೆ ಅಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ವ್ಯಕ್ತಿತ್ವನ ಅನಾವರಣ ಮಾಡೋಕ್ಕೆ ಇರೋ ವೇದಿಕೆ. ಹೌದು, ಇವಾಗ ಡ್ಯಾನ್ಸ್ ಆಡಿದ್ರೆ ಯಾರಿಗೋ ಹಾಡಾಡು ಡ್ಯಾನ್ಸ್ ಆಡು ಅಂತ ಹೇಳ್ಬೋದು, ಸಿಂಗರ್ಸ್ ಹಾಡಾಡ್ಬೋದು, ಕಮಿಡಿಯನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಥವಾ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋ ಮಂಜು ಅವ್ರದ್ದು ತುಂಬಾ ಚೆನ್ನಾಗಿತ್ತು. ನನಗೇನು ಅಂತಂದ್ರೆ ಡಿಜಿಟಲ್ಗೆ ಮಾಡಿ ನಮ್ದೇ ಆದ ಒಂದು ಚಿಕ್ಕ ಸ್ಕ್ರಿಪ್ಟ್ ಇರುತ್ತೆ, ಚಿಕ್ಕ ಎಡಿಟಿಂಗ್ ಇರುತ್ತೆ, ಅದ್ರಲ್ಲಿ ನಾವು ಆಟ ಆಡೋರು. ಅಂಡ್ ಕ್ಯಾರೆಕ್ಟರ್ನ ತರೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಇನ್ಫ್ಯಾಕ್ಟ್ ಇದನ್ನೇ ಬಿಗ್ ಬಾಸ್ ಅನ್ಕೊಳ್ಳೋಣ, ನಾವಿಬ್ರು ಚೆನ್ನಾಗಿ ಮಾತಾಡ್ತಾ ಇದೀವಿ. ಜಸ್ಟ್ ಇಮ್ಯಾಜಿನ್ ಆಲ್ ಆಫ್ ಅ ಸಡನ್ ನಾನು ನಿಮ್ಗೆ ಹತ್ರ ರೌಡಿ ಮಂಜು ಹತ್ರ ಮಾತಾಡ್ತೀನಿ, ಲಕ್ಚರಲ್ ಲಂಕಾಪ ಹತ್ರ ಮಾತಾಡ್ತೀನಿ. ಅವಿನಾಶ್, ಯು ವಿಲ್ ಬಿ ಲೈಕ್, ಏನ್ ಮಾಡ್ತಿದ್ಯಾ ಗುರು ನೀನು, ವಿಯರ್ಡ್ ಅಂತ ಫೀಲ್ ಆಗುತ್ತೆ. ನಾನು ಪ್ರಯತ್ನ ಪಟ್ಟೆ, ನನಗೆ ಎಲ್ಲೆಲ್ಲಿ ಸ್ಪೇಸ್ ಸಿಗುತ್ತೋ. ಅಂಡ್ ನನ್ನ ಹ್ಯೂಮರ್ ಸ್ವಲ್ಪ ಸಾಫ್ಟ್ ಆಗಿ ಸೈಲೆಂಟ್ ಆಗಿ ಸಟಲ್ ಆಗಿ ಹೊರಟೋಗುತ್ತೆ, ಸರ್ಕಾಸ್ಟಿಕ್ ಆಗಿರುತ್ತೆ. ಅಂಡ್ ಪ್ರಯತ್ನ ಪಟ್ಟಿದಂತೂ ನಿಜ, ಬಟ್ ಅಲ್ಲಿ ಬಿಗ್ ಬಾಸ್ ಸ್ಟೇಜ್ ಅದಕ್ಕೆ ಸ್ವಲ್ಪ ಏನೋ ಸೆಟ್ ಆಗಿಲ್ವೇನೋ. ಮೇ ಬಿ ನೀವು ಬಿಗ್ ಬಾಸ್ ಹೋದಾಗ್ಲೂ ನನ್ನನ್ನ ಕಾಡದಂತ ಪ್ರಶ್ನೆ ಅದೇನೆ, ನಿಮ್ಗಿರುವಂತ ಟ್ಯಾಲೆಂಟ್ ಅಥವಾ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಗೆ ಬಿಗ್ ಬಾಸ್ ಅಲ್ಲಿ ಸರಿಯಾದಂತ ವೇದಿಕೆ ಸಿಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ಜನ ಲೈಕ್ ಮಾಡಿರೋದೇ ಅದಕ್ಕೆ ನಿಮ್ಮ. ಹೌದು, ಮೇ ಬಿ ಅದೊಂದೆಲ್ಲೋ ಮಿಸ್ ಹೊಡಿತೇನೋ ಅಂತ. ಖಂಡಿತ ಮಿಸ್ ಹೊಡಿತು. ಹೇಗೆ ಅಂತ ಅಂದ್ರೆ ಜನ ರಘುವೈನ್ ಸ್ಟೋರ್ನ ನೋಡಿದ್ರು, ತುಂಬಾ ಇದನ್ನ ಎನರ್ಜಿ ಇರೋ ಒಬ್ಬ ವ್ಯಕ್ತಿನ ಇದನ್ನ ವ್ಯಕ್ತಿ. ಬಟ್ ಒಂದ್ಸಲ ಆರ್ಟಿಸ್ಟ್, ಕೆಲವು ಆರ್ಟಿಸ್ಟ್ ತೆರೆ ಹಿಂದೆ ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ತಾರೆ, ಸಾಫ್ಟ್ ಸ್ಪೋಕನ್ ಆಗಿರ್ತಾರೆ. ಅಂಡ್ ಒಂದೇ ಸಲ ಜನಕ್ಕೆ ಆ ಚೇಂಜ್ ಸ್ವಲ್ಪ ಅರ್ಗಿಸ್ಕೊಳಕ್ ಆಗಿಲ್ಲ. ಅಂಡ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅಂಡ್ ಆ ಕ್ಯಾರೆಕ್ಟರ್ಸ್ ನಾನು ತರದ ಟ್ರೈ ಮಾಡಿದ್ರು ಆ ವೇದಿಕೆ ಅಂದ್ರೆ ಹೇಗೆ ಅಂದ್ರೆ ಸೂಟ್ ಆಗ್ಲಿಲ್ಲ ನನಗೆ. ಅಂದ್ರೆ ಆ ಇದನ್ನ, ಬಿಕಾಸ್ ನಮ್ದೇ ಬೇರೆ ರೀತಿ ಎಂಟರ್ಟೈನ್ಮೆಂಟ್, ಎಡಿಟ್ ಬರುತ್ತೆ, ಇದು ಬರುತ್ತೆ. ಎಷ್ಟೊಂದು ಜನ ಅದನ್ನು ಹೇಳಿ, ಓ ನಿಂಗೆ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಆರಾಮ ಮಾಡ್ಬಿಡುತ್ತೆ ವಿಡಿಯೋಸ್, ಇಲ್ಲಿ ಎಂಟರ್ಟೈನ್ ಮಾಡ್ಬೇಕು. ಇಲ್ಲ, ಪ್ರತಿಯೊಬ್ಬರದು ಒಂದೊಂದು ಆರ್ಟ್ ಫಾರ್ಮ್ ಇರುತ್ತೆ. ಇವಾಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕೆಲವು ಜನ ವಿಡಿಯೋ ಮಾಡೋದಕ್ಕಾಗಲ್ಲ. ನಾನು ಆಸ್ ಅ ಕಮಿಡಿಯನ್ ನಂಗೆ ಸ್ಟ್ಯಾಂಡ್ ಅಪ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಪ್ರಕಾರ. ಮೇ ಬಿ ನನ್ನ ಸ್ಟೈಲ್ ಆಫ್ ಕಾಮಿಡಿ ಅಥವಾ ಎಂಟರ್ಟೈನ್ಮೆಂಟ್ ಇಲ್ಲಿ ಸೂಟ್ ಆಗಿಲ್ವೇನೋ. ಓಕೆ, ಇನ್ನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೀವು ಇದೇ ರೀತಿ ಬೇರೆ ಹೇಳಿದೆ, ಇದರಲ್ಲಿ ರೊಚ್ಚ ರಘು ಅಂತಾನೆ ಫುಲ್ ಫೇಮಸ್ ಆಗ್ಬಿಟ್ಟಿರುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಅದು ರೊಚ್ಚ ರಘು ಆಗಿದ್ದು? ನಾನು ಟಿವಿಲಿ ನೋಡ್ಕೊಂತೀನಿ, ಜನ ಮಾತಾಡೋದು ನೋಡ್ಕೊಂತಾ ಇದೀನಿ, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಾನು ರಿಯಲ್ ಲೈಫಲ್ಲಿ ಈ ತರ ಇಲ್ವೇ ಇಲ್ಲ. ನಾನ್ ಜಾಲಿ ಮನುಷ್ಯ, ನಾನು ಆರಾಮಾಗಿರ್ತೀನಿ. ಲೈಕ್ ನಿಮ್ಗೂ ಗೊತ್ತು ಅಂದ್ರೆ ಹೇಗೆ ಅಂತ ಅಂದ್ರೆ ಆರಾಮ ಮಾತಾಡ್ಕೊಂಡಿರ್ತೀನಿ. ನಾನು ವೆರಿ ಪಾಸಿಟಿವ್. ನಾನು ಎಷ್ಟೇ ಕೆಳಗಡೆ ಎಷ್ಟೇ ನೆಗೆಟಿವ್ ಒಂದು ಸಿಚುವೇಶನ್ ಇದ್ರು ಅದ್ರಲ್ಲಿ ಪಾಸಿಟಿವಿಟಿ ಹುಡ್ಕೋನು. ನನ್ನನ್ನು ನಾನು ನೋಡ್ಕೊಂಡೆ ಒಂದ್ಸಲ. ಅಂಡ್ ಐ ವಾಸ್ ಲೈಕ್, ನನಗೂ ಅನ್ಸ್ತು, ಓ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದೆ. ನನಗೇನು ಅಂತ ಅಂದ್ರೆ ಮೇನ್ ಆಗಿ ಈ ಸಲ ವಿನ್ ಆಗ್ತೀನೋ ಬಿಡ್ತೀನೋ, ಜನಕ್ಕೆ ನನ್ನ ಒರಿಜಿನಲ್ ಸೆಲ್ಫ್ ತೋರಿಸ್ಬೇಕಾಗಿತ್ತು. ಅದು ಒರಿಜಿನಲ್ ಕೂಡ ಹೌದು, ಬಟ್ ನನ್ನ ಪಾಸಿಟಿವ್ ಸೈಡ್ ತೋರಿಸ್ಬೇಕಾಗಿತ್ತು. ಸೊ ಈ ಸಲ ನಾನು ಏನು ಅದನ್ನೇ ಹೇಳಿಲ್ವಾ, ಸ್ಟ್ರಾಟಜಿ, ಬೇರೆಯವ್ರ ಮೇಲೆ ಒಪಿನಿಯನ್ ಚೇಂಜ್ ಏನೂ ಇಲ್ಲ. ನಾನು ಯಾವ್ದು ತಲೆ ಕೆಡ್ಸ್ಕೊಂಡಿಲ್ಲ. ರಘು ಹೇಗೆ ಒಬ್ಬ ಖುಷಿಯಿಂದ ಇರೋ ಮನುಷ್ಯ, ಒಬ್ಬ ಪಾಸಿಟಿವ್ ಆಗಿರೋ ಮನುಷ್ಯ. ಅಂಡ್ ಕಾನ್ಫಿಡೆನ್ಸ್ ಅನ್ನೋದು ಒಂದ್ಸಲ ತಲೆಗೆ ಬಂದ್ರೆ ಹೇಗೆ ಚೇಂಜ್ ಆಗಬಹುದು ಅಂತ. ನನ್ನಲ್ಲಿ ಟಾಸ್ಕ್ ಅಂದ್ರೆ ಹೆದರ್ಕೊಂತ ಇದ್ದೆ ನಾನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅಯ್ಯೋ ಟಾಸ್ಕ್ ಸೋತ್ಬಿಟ್ರೆ ಹೇಗೆ, ಈ ಸಲ ನೋಡಿದ್ರೆ ನಾನು ಆಡ್ತೀನಿ ಅಂತ ಮುಂದೆ ಹೋಗಿದ್ದು ಇದೆ. ನಿಧಿಯವರು ಒಂದು ಪಾಯಿಂಟ್ ಅಲ್ಲಿ ಹೇಳಿದ್ರು, ಈ ಸಲ ಹೆಂಗಿತ್ತು ಅಂತ ಅಂದ್ರೆ ಗ್ರೂಪ್ ಅಲ್ಲಿ ರಘು ಇದಾನೆ ಅಂತ ಅಂದ್ರೆ ಓಕೆ ಟಾಸ್ಕ್ ಆಡ್ತಾನೆ ಬಿಡು ಅನ್ನೋ ತರ ಇತ್ತು. ಸೊ ಆ ಸೈಡ್ ತೋರಿಸಬೇಕಾಗಿತ್ತು. ಹೋಪ್ಫುಲಿ ಜನ ನೋಡಿದರೆ ಅಂತ ಅನ್ಕೊಂತೀನಿ. 100% ನಾನು ಯಾರನ್ನು ನಾಮಿನೇಷನ್ ಹಾಕ್ಬೇಕಾದ್ರು ಏನ್ ಬೆಣ್ಣೆಗಿಣ್ಣೆ ಇಲ್ಲ ಅನ್ಸಿದ್ನ ಹೇಳ್ತಾ ಇದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ರೊಚ್ಚಿಗೆ ಹೇಳ್ಬೇಕು ಅಂದಿದ ತಕ್ಷಣ ನಾನು ನಂತನ ಬಿಡ್ಕೊಂಡ್ ಕೊಡ್ಲಿಲ್ಲ. ಅಂದ್ರೆ ಹೇಗೆ ಅಂದ್ರೆ ಡೈರೆಕ್ಟ್ ಆಗಿ ಏನೇನೋ ಮಾತಾಡೋದು ಅಥವಾ ಜೋರಾಗಿ ರೊಚ್ಚಿಗೆ ಹೇಳೋದು ಅದನ್ನೆಲ್ಲ ಮಾಡಿಲ್ಲ. ಬಟ್ ಮನ್ಸಲ್ಲಿ ಇದ್ದಿದ್ದ ಒಪಿನಿಯನ್ಸ್ ನ ಆಚೆ ಹೇಳಕ್ ಸ್ಟಾರ್ಟ್ ಮಾಡಿದೆ. ಬಟ್ ನಂದೇ ಆದ ದಾಟಿ. ಮನೇಲಿ ಏನಾದ್ರು ಪ್ರಿಪೇರ್ ಮಾಡಿದ್ರೆ ನಿಮ್ಮ ವೈಫ್ ನೋಡಿದಾಗ ಇಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ, ಮೇ ಬಿ ಅದೇನಾ ಚೇಂಜಸ್ ಅಂತ ನಿಮ್ಗೆ? ಖಂಡಿತ ಹೆಲ್ಪ್ ಆಯ್ತು. ಅಂದ್ರೆ ಅವರು ಜಾಸ್ತಿ ಹೇಳಕ್ ಹೋಗ್ತಿರ್ಲಿಲ್ಲ. ಅವ್ರು ಹೇಳಿದ್ದು ಒಂದು ಅಂತ ಅಂದ್ರೆ, ನಾನು ಆಡಿಯನ್ಸ್ ಆಗಿ ನಾನು ಒಬ್ಬ ಪಾಸಿಟಿವ್ ಮನುಷ್ಯನ ನೋಡೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನಿನ್ ಲೈಫ್ ಅಲ್ಲಿ ಏನೇನೋ ದಾಟ್ಕೊಂಡ್ ಬಂದಿದ್ಯಾ, ನೀನ್ ಈ ತರ ಇಲ್ಲ, ಜನ ನಿನ್ನ ಏನ್ ಅನ್ಕೊಂಡಿದ್ದಾರೆ, ನೀನ್ ಖಂಡಿತ ಆತರ ಸ್ವಲ್ಪ ಜನ ಏನ್ ಅನ್ಕೊಂಡಿದ್ದಾರೆ, ನೀನ್ ಸ್ವಲ್ಪ ಡಲ್ ಅಥವಾ ಬೇಜಾರಲ್ಲಿ, ನೀನ್ ಆತರ ಇಲ್ಲ, ಇಂಟ್ರೋವರ್ಟ್ ನೀನ್ ಇಲ್ಲ, ನೀನು ಎಮೋಷನಲ್ ಆಗ್ತೀಯಾ, ಎಮೋಷನ್ಸ್ ನ ತಡ್ಕೋ, ಬೇಜಾರ್ ಮಾಡ್ಕೊಂಬೇಡ. ಅಕಸ್ಮಾತ್ ನಿನ್ ಮನ್ಸ್ನಲ್ಲಿ ಏನಾರು ನಿನ್ಗೆ ಏನಾರು ವ್ಯಾಲಿಡೇಷನ್ಗಳನ್ನ
ಕಾಯ್ಬೇಡ ಅಂತ, ಇನ್ನೊಬ್ರು ಒಪ್ಪಿಗೆ ಕಾಯ್ಬೇಡ. ನೀನ್ ಕರೆಕ್ಟಾಗಿ ಮಾಡ್ತಿಲ್ವೋ, ಚೆನ್ನಾಗಿಲ್ವೋ ನಿನಗನ್ಸ್ಬೇಕು. ಇನ್ನೊಬ್ರ ಹತ್ರ ಹೋಗಿ ಕರೆಕ್ಟಾಗಿಲ್ವೋ ಅಂತ ಅಂದ್ರೆ ಅವ್ರಿಗೆ ನೀನ್ ಪವರ್ ಕೊಟ್ಟಂಗಾಗುತ್ತೆ ನಿನಗೆ ಸರಿ ತಪ್ಪು ಅಂತ ಅನ್ನೋದಕ್ಕೆ. ಸೊ ನಾನು ಚಿಕ್ಕ ಚೇಂಜಸ್ ಮಾಡ್ಕೊಂಡೆ, ಪಾಸಿಟಿವ್ ಆಗಿರ್ತೀನಿ. ಇನ್ನೊಬ್ರ ಹತ್ರ ನನ್ನ ಡಿಸಿಷನ್ ನಾನು ಇವಾಗ್ಲೂ ಅದಕ್ಕೆ ಸ್ಟಿಕ್ ಆನ್ ಆಗೋದು. ಅರವಿಂದ್ ವಿಚಾರದಲ್ಲಿ ನನಗೆ ರಿಗ್ರೆಟೇ ಇಲ್ಲ. ನನಗೆ ನನ್ನ ಸ್ವಭಾವ ಅದು. ನಾನು ಜಗಳಗಳನ್ನ ಮತ್ತೆ ಇಶ್ಯೂಗಳನ್ನ ಮನಸ್ತಾಪಗಳನ್ನ ಸಾಲ್ವ್ ಮಾಡೋ ರೀತಿ ಅದು. ನಾನು ಹಾಗೆ ಮಾಡ್ಕೊಂಡೆ. ಸುಮಾರು ಜನಕ್ಕೆ ತಪ್ಪು ಕಾಣಿಸಿರ್ಬೋದು, ಕರೆಕ್ಟ್ ಕಾಣಿಸಿರ್ಬೋದು. ಐ ಆಮ್ ಸ್ಟಿಲ್ ಸ್ಟಿಕಿಂಗ್ ಆನ್. ನನಗೂ ಬೇಜಾರಾಯ್ತು ಅರವಿಂದ್ ಬೀಯಿಂಗ್ ಒಳ್ಳೆ ಸ್ಪೋರ್ಟ್ಸ್ ಮೆನ್ ಸ್ವಲ್ಪ ಈ ರೀತಿ ಆಟ ಆಡಿದ್ದು ನನಗೆ ಫೇರ್ ಗೇಮ್. RCB ಫ್ಯಾನ್ ಆಗಿ ನಾವು ಯಾವಾಗ್ಲೂ ಫೇರ್ ಗೇಮ್ ಬಗ್ಗೆನೇ ನಾವು ಮಾತಾಡೋದು. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಹೆಂಗೆ ಗೆಲ್ಲೋದಕ್ಕಿಂತ ಹೆಂಗ್ ಗೆದ್ದೆ ಅನ್ನೋದು ನನಗೆ ಮುಖ್ಯ ಆಗುತ್ತೆ, ಎಷ್ಟು ಕ್ಲೀನ್ ಆಗಿ ಅಂತ. ಬಟ್ ಅವ್ರ ಪ್ರಕಾರ ಅದು ಅವ್ರ ಗೇಮ್ ಇರ್ಬೋದು. ನನ್ನ ಪ್ರಕಾರ ನಂದು ಇದು ಗೇಮ್. ನಂದು ಅಸಮಾಧಾನ ಹೇಳ್ಬೇಕಾಗಿದ್ದು ಹೇಳ್ದೆ, ಅಷ್ಟೇ ಮುಗಿತು. ಓಕೆ. ಪ್ರಶಾಂತ್ ಚಕ್ರವರ್ತಿ ಇಬ್ರು ಕೂಡ ಸೀನಿಯರ್ ಅಲ್ಲಿರುವಂತವ್ರು. ಸೊ ಅವ್ರು ಜಗಳ ಆಡಿದಂಥ ಸಂದರ್ಭದಲ್ಲಿ ಮನೆಯ ವಾತಾವರಣ ಚೇಂಜ್ ಆಗ್ತಾ ಇತ್ತಾ? ಒಂದು ರೀತಿ ನಿಮಗೆ ಡಿಸ್ಟರ್ಬ್ಡ್ ಎನ್ವಿರಾನ್ಮೆಂಟ್ ಇರ್ತಿತ್ತಾ ಹೇಗೆ ಅಂತ? ಸೊ ನಮಗೆ ಯಾವುದೇ ರೀತಿ ಸಂಬಂಧ ಪಟ್ಟಿಲ್ಲ ಅಂತ ಅಂದ್ರೂ ಬಿಗ್ ಬಾಸ್ ಮನೆಯ ಒಂದು ಭಾಗ ಆಗಿ ಅದು ಎಫೆಕ್ಟ್ ಆಗೇ ಆಗುತ್ತೆ. ಬಿಕಾಸ್ ಬಿಗ್ ಬಾಸ್ ಮನೆ ನಾವು ಆಚೆ ನೋಡೋದಕ್ಕಿಂತ ಒಳಗಡೆ ಜಾಸ್ತಿ ಟೆನ್ಸ್ಡ್ ಆಗಿರುತ್ತೆ. ನಿಮ್ಗೆ ಹೊರಗಿನ ಪ್ರಪಂಚದ ಕಾಂಟ್ಯಾಕ್ಟ್ ಇರಲ್ಲ, ಮೊಬೈಲ್ ಇರಲ್ಲ, ಏನೂ ಇರಲ್ಲ. ಅಷ್ಟೇ ನನ್ನ ಪ್ರಪಂಚ. ಅಲ್ಲಿರೋ 11 ಜನನೇ ನನಗೆ ಗೊತ್ತಿರೋರು. ಅಂಡ್ ಎಲ್ಲ ನಮ್ಗೆ ಮನ್ಸಿಗೆ ಹತ್ರ ಆಗಿರ್ತಾರೆ. ನೀವೇನೇ ಗೇಮ್ ಅನ್ನಿ, ಏನೇ ಸ್ಪೋರ್ಟಿವ್ನೆಸ್ ಇರ್ಲಿ, ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗಿರ್ತೀವಿ. ಕಿರ್ಚಾಡೋದು, ಅನಾವಶ್ಯಕ ಜಗಳ ಬಂದಾಗ ನಿಮ್ ಮೇಲ್ ಗೊತ್ತಿಲ್ದಂಗೆ ನಿಮ್ಗೆ ಡ್ರೈನ್ ಆಗ್ತಾ ಇರ್ತೀರಾ. ಅಯ್ಯೋ ಮತ್ತೇನ. ಆಮೇಲೆ ನೀವು ಮಾತಾಡಕ್ ಹೆದರ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಹೆದರಿಕೆ ಇನ್ ದ ಸೆನ್ಸ್ ಏನಾಗೋಗ್ಬಿಡುತ್ತೆ ಅಂತಲ್ಲ, ಮತ್ತೆ ಜಗಳ ಯಾವನಪ್ಪ ನೋಡ್ತಾನೆ ಅನ್ನೋ. ಸೊ ಶುಭನು ಒಂದ್ರಲ್ಲಿ ಸುದೀಪ್ ಸರ್ ಹತ್ರ ಹೇಳ್ತಾ ಇದ್ರು, ಹೇಗೆ ಅಂತ ಅಂದ್ರೆ ಎಮೋಷನಲಿ ಡ್ರೈನ್ ಆಗ್ತಾ ಇದೀವಿ ನಾವು ಅಂತ. ತುಂಬಾ ಜೋರ್ ವಾಯ್ಸು, ಆಮೇಲೆ 1 hour 2 hour ಫುಲ್ ಸೈಲೆಂಟ್ ಆಗೋಗ್ಬಿಡ್ತು ಮನೆ. ಸೊ ಸ್ವಲ್ಪ ಹಿಂಸೆ ಅನ್ಸ್ತಿತ್ತು. ಬಟ್ ಪ್ರಶಾಂತ್ ಅವ್ರು ತುಂಬಾ ಕ್ಲಿಯರ್ ಆಗಿದ್ರು ಈ ಸಲ ಅವ್ರ ಥಾಟ್ಸ್ ಅಲ್ಲಿ. ಬಟ್ ಹೇಳೋ ರೀತಿ ಸ್ವಲ್ಪ ಕೋಪದಲ್ಲಿ ಇರ್ತಿತ್ತು. ಸಮಾಧಾನವಾಗಿ ಹೇಳಿದ್ರೆ ಇನ್ನೂ ಮಜಾ ಇರ್ತಿತ್ತು ಅವ್ರು. ಬಟ್ ಹಿ ವಾಸ್ ಆನ್ ಪಾಯಿಂಟ್. ಬಟ್ ಕೆಲವರ ರಿಲೇಶನ್ಶಿಪ್ ನಾವು ನೋಡೋದಾದ್ರೆ ಚಕ್ರವರ್ತಿ, ಪ್ರಿಯಾಂಕ್ ಅವರೆಲ್ಲ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಇತ್ತು, ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರಿಗೆ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಉಲ್ಟಾ. ಇನ್ನೊಂದ್ ಕಡೆ ದಿವ್ಯಾ ಸುರೇಶ್ ಮತ್ತೆ ಪ್ರಿಯಾಂಕ್ ಅವ್ರು ಇರ್ತಿರೋದು ನೋಡಿದ್ರೆ ಎಲ್ಲೊಂದ್ ಕಡೆ ನಿಜವಾಗ್ಲೂ ಅವ್ರು ಕ್ಲೋಸ್ ಆಗಿದ್ದಾರೆ, ಅಥವಾ ಇಟ್ಸ್ ಎ ಪಾರ್ಟ್ ಆಫ್ ಗೇಮ್ ಅನ್ಸಿದೆ? 100% ಗೇಮ್ ಸ್ಟ್ರಾಟಜಿ ಎಲ್ಲೋ ಒಂದು ಕಡೆ ಬ್ಯಾಕ್ ಆಫ್ ದ ಮೈಂಡ್ ಅಂತೂ ಇದ್ದೇ ಇರುತ್ತೆ. ಬಟ್ ಏನ್ ಅನ್ಸುತ್ತೆ ಅಂದ್ರೆ ಮೇ ಬಿ ಅವರು 43 ದಿನಗಳ ಕಾಲ ಅವ್ರಿಗೆ ಬಂದಿದ್ದ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಯಾರ ಹತ್ರ ಕ್ಲೋಸ್ ಆಗಿರಬಾರ್ದು, ಯಾರ ಹತ್ರ ಕ್ಲೋಸ್ ಆಗ್ಬೇಕು ಅನ್ನೋದಂತೂ ಒಂದು ನನ್ನ ಪ್ರಕಾರ ಅಕಸ್ಮಾತ್ ಪ್ಲಾನ್ ಮಾಡಿಲ್ಲ ಅನ್ನೋ ಅದಂತೂ ಇದ್ದೇ ಇರುತ್ತೆ, ಯಾರ ಹತ್ರ ಕ್ಲೋಸ್ ಆಗಿರಬಾರ್ದು. ಮೇ ಬಿ ಮಂಜು ದಿವ್ಯಾ ಸುರೇಶ್ ವಿಚಾರದಲ್ಲಿ ಆಚೆಗಡೆ ನಡೆದಿದ್ದು ಮಾತುಕತೆ ಅದನ್ನೆಲ್ಲ ನೋಡಿ ಮೇ ಬಿ ಡಿಸ್ಟೆನ್ಸ್ ಮೇಂಟೈನ್ ಅಂತೂ ಒಬ್ರಿಗೊಬ್ರು ಮಾಡ್ತಿದ್ರು ಅಂತ ನನಗನ್ಸುತ್ತೆ ಈ ಸಲ. ಸೊ ಅಂಡ್ ನೀವ್ ಎಷ್ಟೇ ಇಂಡಿವಿಜುವಲ್ ಗೇಮ್ ಆಗಿದ್ರು ಆ ಮನೆ ಒಳಗಡೆ ಯಾರು ಒಬ್ರು ಫ್ರೆಂಡ್ ಇರ್ಲೇಬೇಕು ನಿಮ್ಗೆ. ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಲೋನ್ಲಿನೆಸ್ ಕಾಡುತ್ತೆ. ಗೇಮ್ ಒಬ್ರೇ ಆಡ್ಬೇಕು, ಟಾಸ್ಕ್ ನೀವು ಒಬ್ರೇ ಆಡ್ಬೇಕು, ನೀವು ಗೆಲ್ಲೋದು ಒಬ್ರೇ. ಬಟ್ ಅಟ್ ಲೀಸ್ಟ್ ಮಾನಸಿಕವಾಗಿ ಒಬ್ರು ಸ್ನೇಹಿತರಾಗಿ ಒಬ್ರು ಬೇಕೇ ಬೇಕು. ಮೇ ಬಿ ಹೆಂಗಾಯ್ತು ಅಂದ್ರೆ DS ಅವರು ಮಂಜಾಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು, ಪ್ರಿಯಾಂಕ್ ಅವರು ಚಕ್ರವರ್ತಿಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ಸೊ ಇಬ್ರು ಮೇ ಬಿ ಹಾಗೆ ಜೆಲ್ ಆಗಿರ್ಬೋದೇನೋ. ಅಂಡ್ ಮುಂಚೆ ಅವ್ರು ಇಬ್ರು ಕ್ಲೋಸ್ ಆಗಿದ್ರು, ಬಟ್ ಈ ಸಲ ಜಾಸ್ತಿ ಕ್ಲೋಸ್ ಆದ್ರು. ಈಗ ಕಂಟೆಸ್ಟೆಂಟ್ ಗಳ ಲಿಸ್ಟ್ ನೋಡಿದಾಗ ಕೆಲವೊಂದಷ್ಟು ಜನರಿಗೆ ಹೋದ್ಸಲ ಅಡ್ವಾಂಟೇಜ್ ಇತ್ತು, ಒಂದು ರೀತಿ ಸಿಮೆಂಟ್ ಮಾಡಿದಾಗೆ ಪ್ಲೇಸ್ ನ. ಹೌದು, ಇಂಡಿಯನ್ ಟೀಮ್ ಅಲ್ಲಿ ರೋಹಿತ್ ಶರ್ಮಾ, ಕೊಹ್ಲಿ ಇವರಿದ್ದ ಹಾಗೆ ಅವ್ರನ್ನ ಬಿಟ್ಟು ನೋಡಕ್ಕೆ ಆಗಲ್ಲ ಅನ್ನೋ ರೀತಿಯಾಗಿ ಅಂತವ್ರು ಯಾರಾದ್ರೂ ಈಗ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಸ್ವಲ್ಪ ಅಲ್ಗಾಡ್ತಿದೆ ಅವರ ಆ ಹಿಂದಿನ ಹೋಲ್ಡ್ ಅಂತ ಅನ್ಸ್ತಿದ್ರೆ ಯಾರದು? ಅರವಿಂದ್. ಓಕೆ, ಅರವಿಂದ್. DU ಏನಿಲ್ಲ, ನಂಗೆ DU ಅವ್ರ ಕ್ಯಾಪ್ಟನ್ಸಿ ನಾನು ನೋಡಿದಾಗ ಅಲ್ಲಿ ನನಗೆ ಚೆನ್ನಾಗಿ ಅನಿಸ್ತು. ಬಟ್ ಸುದೀಪ್ ಸರ್ ಹೇಳಿದಾಗ ಹಿಂಗೆಲ್ಲ ಆಗಿದ್ಯಾ ಅಂತ. ಬಟ್ ಅರವಿಂದ್ ವಿಚಾರವಾಗಿ ನನಗೆ ಸ್ವಲ್ಪ ಅಲ್ಗಾಡ್ತಿದೆ ಅಂತ ಅನಿಸ್ತು. ಬಿಕಾಸ್ ನಿಧಿ ಅವ್ರ ವಿಚಾರದಲ್ಲಿ ನಿಧಿ ಅವ್ರಿಗೆ ನಿನ್ ಬಗ್ಗೆ ನನಗೆ ಗೊತ್ತು ಮುಚ್ಕೊಂಡಿರೋ ಅನ್ನೋ ಕಮೆಂಟ್ ಆಗ್ಲಿ, ಅಂಡ್ ಈ ಸಲ ಕಟಿಂಗ್ ಮಿಷಿನ್ದು ಅಥವಾ ಪ್ರಶಾಂತ್ ಅವ್ರ ಜೊತೆ ಜಗಳ ಆಗ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಯ್ತು ಅಂತ ನನ್ಗನ್ಸುತ್ತೆ. ಸ್ಟಿಲ್ ಅ ಸ್ಟ್ರಾಂಗ್ ಪ್ಲೇಯರ್, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಟಾಸ್ಕ್ ವಿಚಾರದಲ್ಲಿ ಇದರ ವಿಚಾರದಲ್ಲೆಲ್ಲ. ಬಟ್ ಖಂಡಿತ ಸ್ವಲ್ಪ ಹಿಂದೇಟಾಗಿದ್ದು ಅಂದ್ರೆ ಬಿಕಾಸ್ ನಂದು ವಿಚಾರದಲ್ಲ ಸ್ವಲ್ಪ ಬ್ಯಾಕ್ಲ್ಯಾಶ್ ಬಂದಿದ್ದು ಜನರಿಂದ ಅಂತ ಮಾತ್ರ ನಿಜ. ಬಟ್ ಯಾರು ಹೋದ್ಸಲ ಸ್ವಲ್ಪ ಡಲ್ ಆಗಿದಂತವ್ರು ಈಗ ಸ್ವಲ್ಪ ಪಿಕಪ್ ಆಗಿದ್ದಾರೆ, ಅಡ್ವಾಂಟೇಜ್ ಪಡ್ಕೊಂಡಿದ್ದಾರೆ ಅಂತ ಅನ್ಸ್ತಾ ಇದೆ. ಬಟ್ ನನ್ ಬಿಟ್ಟು ಇವಾಗ ಆಚೆ ನನ್ ಬಿಟ್ಟು ಬೇರೆಯವರು ಅಂತ ಹೇಳಿದ್ರೆ
ಶಮಂತ್ ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡಿದ್ದ, ಬಟ್ ಶಮಂತ್ ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದಾನೆ. ಓಕೆ. ವೈಷ್ಣವಿ ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡಿದ್ರು, ಬಟ್ ವೈಷ್ಣವಿ ಹ್ಯೂಮರ್ ಸಖತ್ತಾಗಿ ಆಗ್ತಿದೆ. ಸೊ ಅವ್ರದ್ದು ಅದು ಆಡೆಡ್ ಅಡ್ವಾಂಟೇಜ್ ಆಗ್ತಿದೆ. ಕಾಮನ್ ಕಂಪೋಸ್ ನೇಚರ್ ಅಷ್ಟೇ ಅಲ್ಲ, ಅದು ಬಿಟ್ಟು ಅವರಲ್ಲೂ ಹ್ಯೂಮರ್ ಇದೆ ಅಂತ ಗೊತ್ತಾಗ್ತಿದೆ. ಅಂಡ್ ನನ್ನ ಪ್ರಕಾರ ಶುಭ ಅವರು ಇವಾಗ ಟಾಸ್ಕ್ ಅಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ತೋರಿಸಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂಡ್ ಸುಮಾರು ಜನಕ್ಕೆ ಇದು ಅಡ್ವಾಂಟೇಜ್ ಆಗ್ತಾ ಇದೆ ಅಂತ ಅನ್ಸ್ತು. ಅಂಡ್ DS ಕೂಡ, ಅಂಡ್ DS ಮಾಮೂಲಿ ಟಾಸ್ಕ್ ಅಲ್ಲಿ ಯಾವಾಗ್ಲೂ ಸಖತ್ತಾಗಿ ಆಡ್ತಾ ಇದ್ರು, ಇವಾಗಲೂ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಓಕೆ, ಈಗ ರಘು ಹತ್ರ ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಿಕ್ ಕ್ವಶನ್ ಅನ್ನು ಕೇಳೋಣ. ಕ್ವಿಕ್ ಆಗಿ ಅವ್ರು ಆನ್ಸರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಅವರ ಈ ವೈನ್ಗಳು ಕೂಡ ಅಷ್ಟೇ ಕ್ವಿಕ್ ಆಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್. ರಘು, ಒಂದು ಬುಕ್ ಇವ್ರಿಗೆ ಕೊಡೋದಾದ್ರೆ ನಿಮ್ಮ ಉತ್ತರ ಅದು ಸಾರ್ಕಾಸ್ಟಿಕ್ ಆಗಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಶುಭ ಅವ್ರಿಗೆ ಯಾವ ಬುಕ್ ಕೊಡ್ತೀರಾ? ಶುಭ ಜಾಸ್ತಿ ಆಕ್ಟಿವ್ ಆಗೋದು ಹೇಗೆ, ಓಕೆ, 30 ದಿನಗಳಲ್ಲಿ ಕಲಿಯಿರಿ. ಫೈನ್. ನಿಧಿ ಅವ್ರಿಗೆ ಯಾವ ಬುಕ್ ಕೊಡ್ತೀರಾ? ನೇರ ದಿಟ್ಟ ಸಮಾಧಾನ ಮಾಡ್ಕೊಳ್ಳಿ ಅವಾಗವಾಗ. ಓಕೆ, ಯಾರು ಬರೀಲಿ ಅದನ್ನ ಆ ಕಂಟೆಸ್ಟೆಂಟ್ಗಳಲ್ಲಿ? ನಿಧಿ ಅವರೇ ಬರೀಬೇಕು. ನನಗೆ ಇನ್ನೊಂದು ಹೇಳಬೇಕು ಅಂದ್ರೆ ನಿಧಿ ಹಾಯ್, ಬಿಕಾಸ್ ವಿ ಹ್ಯಾವ್ ಬಿಕಮ್ ವೆರಿ ಕ್ಲೋಸ್ ಫ್ರೆಂಡ್ಸ್ ನಾವು. ಓಕೆ, ಸಂಬರ್ಗಿ ಅವ್ರಿಗೆ? ಸಂಬರ್ಗಿ ಅವ್ರಿಗೆ ವಾಲ್ಯೂಮ್ ಕಮ್ಮಿ ಮಾಡಿಕೊಳ್ಳುವುದು ಹೇಗೆ ಅಂತ. ಪಾಯಿಂಟ್ ಕರೆಕ್ಟ್ ಆಗಿ ಹಾಕ್ತೀರಾ, ವಾಲ್ಯೂಮ್ ಕಮ್ಮಿ ಹಾಕೊಳ್ಳಿ. ಓಕೆ, ಶಮಂತಿಗೆ ಯಾವ ಬುಕ್ ಕೊಡ್ತೀರಾ? ಜಾಣ, ಹಿ ಇಸ್ ವೆರಿ ಸ್ಮಾರ್ಟ್. ಅಂದ್ರೆ ಇನ್ನೋಸೆಂಟ್ ಕೂಡ ಇದ್ದಾನೆ, ಬಟ್ ಒಂದು ಮರಿಬೇಡಿ, ಹಿ ಇಸ್ ವೆರಿ ಸ್ಮಾರ್ಟ್. ಚೆನ್ನಾಗಿ ಆಡ್ತಾ ಇದ್ದಾನೆ ಗೇಮ್ ನ. ಓಕೆ, ಚಕ್ರವರ್ತಿ ಅವರಿಗೆ ಕೊಡೋ ಒಂದು ಬುಕ್ ಯಾವ್ದು ಕೊಡ್ತೀರಾ? ಮಾತು ಮುತ್ತು ಮಾತು ಮೃತ್ಯು. ಓಕೆ, ಚೆನ್ನಾಗಿದೆ ಟೈಟಲ್ ಇದು ಒಂಥರ. ಓಕೆ, ಪ್ರಿಯಾಂಕ್ ಅವ್ರಿಗೆ ಕೊಡುವಂತ ಬುಕ್ ಯಾವುದು? ಪಿಂಕಿ ಸ್ಟ್ರೈಟ್ ಫಾರ್ವರ್ಡ್, ಅವಾಗ ಗಾಡಿನ ಸ್ಲೋ ಮಾಡ್ಕೊಳ್ಳಿ ಅಂತ. ಓಕೆ, ಇನ್ನು ಅರವಿಂದಿಗೆ ಕೊಡುವಂತ ಬುಕ್? ಅರವಿಂದ್ಗೆ ಯಾವ ಬುಕ್ ಕೊಡ್ಬೋದು? ಯಾಕೆ ಬುಕ್ಗೆ ಕೊಡ್ಬೋದು ಅಂತ ಗೊತ್ತಾಗ್ತಿಲ್ವಲ್ಲ, ಒಂದು ಹೇಳ್ತೀನಿ ಸರಿಯಾಗಿರೋದು. ಇರಿ, ವೇಗವಾಗಿ ಚಲಿಸದಿರಿ, ಮುಂದೆ ಹಂಸಿದೆ ಅಂತ. ಮುಂದೆ ಹಂಸಿದೆ. ಓಕೆ, ಯಾವ ಹಂಪ್ ಅಂತ ಅವರೇ ಯೋಚನೆ ಮಾಡಲಿ. ಅವರು ಸುದೀಪ್ ಸರ್ ಹೇಳಿದ್ದಾರೆ. ಸೊ ಓಕೆ, ದಿವ್ಯಾ ಅವ್ರ ಹುಡುಗ ಡಿಯು ಹೆದರಬೇಡ ಅರಗಿಣಿ ಅಂತ. ಓಕೆ, ಯಾಕೆ ಅಂತ ಕೇಳಬಹುದು ಇದು? ನನಗೆಲ್ಲೋ ಒಂದು ಕಡೆ ಏನ್ ಗೊತ್ತಾ, ಅಲ್ಲಿ ದಿಯು ಇಸ್ ತುಂಬಾ ಕ್ಯೂಟ್ ಅನ್ಸ್ತಾರೆ, ನನಗೂ ತುಂಬಾ ಕ್ಲೋಸ್. ಬಟ್ ಎಲ್ಲೋ ಒಂದ್ ಕಡೆ ಅರವಿಂದ್ ಸ್ವಲ್ಪ ಹೆದರ್ಕೊಂತಾರೆ, ಆ ಸ್ನೇಹ ಸಲಿಗೆಯಿಂದ ಸ್ವಲ್ಪ ಹೆದರ್ಕೊಂತಾರೆ ಅಂತ ಅನ್ಸುತ್ತೆ. ಸೊ ಅದು ಸ್ವಲ್ಪ ಅವ್ರಿಗೆ ಬ್ಯಾಕ್ ಫುಟ್ ಆಗ್ಬಾರ್ದು ಅಂತ ನನ್ನ ಆಶಯ ಅವ್ರದ್ದು. ಬಿಕಾಸ್ ಟಾಸ್ಕ್ ಅಲ್ಲಿ ಸಖತ್ತು, ಎಲ್ಲಾದ್ರಲ್ಲೂ ಸಖತ್ತು, ಜನರನ್ನ ಪ್ರೀತಿಸೋದ್ರಲ್ಲಿ ಸಖತ್ತು. ಎಲ್ಲೋ ಒಂದ್ ಕಡೆ ಅದೊಂದ್ ಸ್ವಲ್ಪ ಬ್ಯಾಕ್ ಫುಟ್ ಆಗ್ಬಾರ್ದು. ಅರವಿಂದ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ದಿವ್ಯಾ ಇದ್ದಾಗ ಅವರು ಸಪೋರ್ಟ್ ಮಾಡೋದಾಗ್ಲಿ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಫೇವರ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ಕೆಲವೊಂದ್ ಕಡೆ. ಅದು ಸರಿ ಅಂತ ಅನ್ಸುತ್ತೆ ಓವರ್ ಆಲ್ ನೋಡಿದಾಗ? ನಮಗೆ ಸುದೀಪ್ ಸರ್ ಹೇಳಿದ್ಮೇಲೆ ಆಕ್ಚುಲಿ ಟು ಬಿ ಫ್ರ್ಯಾಂಕ್ ನಮಗೆ ಓವರ್ ಆಲ್ ಕಾಣಿಸಿದ್ದು. ಅಂಡ್ ನಾವು ಡಿಪ್ಲೊಮ್ಯಾಟಿಕ್ ಆಗಿದ್ರೆ ಇವಾಗ ನಂದು ಇದಾಗುತ್ತೆ ಅಲ್ಲಿ ಕೆಲವೊಂದು 2-3 ವಿಚಾರದಲ್ಲಿ ಹಾಗೆ ಅನಿಸ್ತು. ಮೇ ಬಿ ನನ್ನ ಪ್ರಕಾರ ಅವ್ರು ಫೇವರ್ ಮಾಡಬೇಕು ಅಂತ ಮಾಡಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಆ ಸ್ನೇಹ ಸಲಿಗೆಯಿಂದ ಸ್ವಲ್ಪ ಹೆದರ್ಕೊಂತಾರೆ ಅಂತ ನನಗೆ ಅನಿಸ್ತು ಡಿಯು ಅವರು. ಅದು ಬಿಟ್ಟು ನನಗೆ ಆಕ್ಚುಲಿ ಅತ್ಯುತ್ತಮ ಕೂಡ ಕೊಟ್ವಿ, ಯಾಕಂದ್ರೆ ಸಖತ ನಿಭಾಯಿಸಿದ್ರು ಅಂತ. ಬಟ್ ಎಲ್ಲ ಓವರ್ ಆಲ್ ನೋಡಿದ್ಮೇಲೆ ಎಳೆಯಾಗಿ ವಿಂಗಡಣೆ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಓಕೆ ಈ ತರ ಎಲ್ಲ ನಡೆದಿದ್ಯಾ ಅಂತ ಅವ್ರಿಗೆ ಆಕ್ಚುಲಿ ಹೇಳ್ತಾರೆ, ಯಾವಾಗಾರು ಅರವಿಂದದು ಇಲ್ಲ ನೀನ್ ಈ ತರ ಮಾಡಬಾರ್ದಿತ್ತು ಅಂತ. ಬಟ್ ಸ್ವಲ್ಪ ಹೆದರ್ಕೊಂತಾರೆ ಅನ್ಸ್ತು, ಅದಕ್ಕೆ ಹೆದರಬೇಡ ಅರಗಿಣಿ ಅಂತ. ದಿವ್ಯಾ ಸುರೇಶ್ ಅವ್ರಿಗೆ ಏನ್ ಕೊಡ್ಬೋದು ಅಂತ ಅಂದ್ರೆ ಬುಲೆಟ್ ಅಂತ ಕೊಡ್ಬೋದು. ಬುಲೆಟ್ ಅವ್ರು ಏನ್ ನನಗೆ ಅವ್ರು ಪ್ಲಾನ್ ಮಾಡ್ಕೊಂತ ಇದಾರೋ, ಸ್ಟ್ರಾಟಜಿ ಮಾಡ್ತಾ ಇದಾರೋ, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಅನ್ಸ್ತು ನನಗೆ. ಸೊ ಸ್ಟ್ರೈಟ್ ಪಟ್ ಅಂತ ಈ ಸಲ ಆನ್ ದ ಪ್ರೈಸ್ ಅಲ್ಲಿ ಇದಾರೆ ಬುಲೆಟ್. ಓಕೆ, ಮಂಜು ಪಾವಗಡ ನಾ ಪ್ರೀತಿಸುವ ಲೌಡ್ ಸ್ಪೀಕರ್. ಕಮೆಂಟ್ ಕಾಂಪ್ಲಿಮೆಂಟ್ ಎರಡು ಇದೆ. ಒಂದೊಂದ್ಸಲ ಮಂಜು ಅವ್ರು ಕಿರ್ಚಾಡ್ತಿದ್ರೆ ಅಯ್ಯೋ ಗುರು ಅನ್ಸುತ್ತೆ, ಬಟ್ ಅವ್ರ ಸೆನ್ಸ್ ಆಫ್ ಹ್ಯೂಮರ್, ಅವ್ರ ಸಪೋರ್ಟ್ ನಂಗೆ ಸಕ್ಕತ್ ಇಷ್ಟ. ಸೊ ಅದಕ್ಕೆ ನಮ್ಮ ಪ್ರೀತಿಯ ಲೌಡ್ ಸ್ಪೀಕರ್ ಅಂತಾನೆ ಕರಿಬಹುದು, ನಮ್ಮ ಪ್ರೀತಿಯ ಲೌಡ್ ಸ್ಪೀಕರ್. ಫೈನಲಿ ವೈಷ್ಣವಿಗೆ ಶೂನ್ಯ.
ಯಾಕೆ ಶೂನ್ಯ? ಅವರು ಆಕ್ಚುಲಿ ಅವರೇ ಯಾವಾಗಲೂ ತಮಾಷೆಗೆ ಇಲ್ಲಾಂದ್ರೆ ರೇಷ್ಮೆ ಶಾಲು ಅಂದ್ರೆ ಕೊಡ್ಬೋದೇನೋ ಶೂನ್ಯ ಅಂದ್ರೆ ಜಗತ್ತೇ ಶೂನ್ಯ ಅವ್ರ ಅವ್ರ ಫಿಲಾಸಫಿ ಜಾಸ್ತಿ ಅಂಡ್ ಎಸ್ಪೆಷಲಿ ನನ್ನ ಹತ್ರ ಅಲ್ಲಿ ಇಬ್ರಿಗೆ ಸಿಕ್ಕಿದೆ ಚಾನ್ಸು ಅಂತ ಅಂದ್ರೆ ಜಾಸ್ತಿ ಅವರು. ಸೊ ವೈಷ್ಣವಿ ಅವ್ರಿಗೆ ಇಲ್ಲಿಂದಾನೆ ಮಾತಾ. ಓಕೆ, ಇನ್ನು 1 out of 2 ನೀವು ಸೆಲೆಕ್ಟ್ ಮಾಡಬೇಕು, ಇದು ಎರಡರಲ್ಲಿ ಒಂದು. ಮೂರನೇ ಆಪ್ಷನ್ ಹೇಳೋಗೆ ಇಲ್ಲ. ಓಕೆ ರೆಡಿ? ಹ್ಯೂಮರ್ ಆರ್ ಸರ್ಕ್ಯಾಸಮ್? ಸರ್ಕ್ಯಾಸಮ್. ಓಕೆ, ಬಿಗ್ ಬಾಸ್ ಆರ್ ವೈನ್ ಸ್ಟೋರ್? ವೈನ್ ಸ್ಟೋರ್. ವೈನ್ ಸ್ಟೋರ್ ಅಂದ್ರೆ ನಿಮ್ಮ ವೈನ್ ಸ್ಟೋರ್? ನಮ್ಮ ವೈನ್ ಸ್ಟೋರ್. ಜಾಸ್ತಿ ಕಂಫರ್ಟಬಲ್ ಆಗಿದ್ದೀನಿ ಅಲ್ಲಿ ಅಂತ. ಕಾಫಿ ಆರ್ ಟೀ? ಕಾಫಿ. ಸಂಬರ್ಗಿ ಆರ್ ಚಕ್ರವರ್ತಿ? ಸಂಬರ್ಗಿ. AB ಆರ್ ವಿರಾಟ್? ಓ ಗೊತ್ತಿದ್ದು ಟಫ್ ಆಗುತ್ತೆ ಅಂತ. AB. ಓಕೆ, ಲಾಂಗ್ ಡ್ರೈವ್ ಆರ್ ಸಿಟಿ ರೋಮಿಂಗ್? ಸಿಟಿ ರೋಮಿಂಗ್. ಓಕೆ, ಚಂದನ್ ಶೆಟ್ಟಿ ಆರ್ ಆಲೋಕೆ? ಇದು ಟ್ರಿಕ್ಕಿ ಕ್ವಶನ್. ನಾಳೆ ವೈರಲ್ ಆಗೋದಿದ್ದೇನೆ. ಆಲೋಕೆ. ಯಾಕಂದ್ರೆ ಇಂಡಿಪೆಂಡೆಂಟ್ ಸೀನ್ ಅವರು ಇರೋದ್ರಿಂದ ಅವರು ಇಂಡಿಪೆಂಡೆಂಟ್ ಸೀನ್. ಓಕೆ, ರ್ಯಾಪರ್ ಅಲ್ಲ ಅಂತ ಹೇಳಿ ಚಂದನ್ ಶೆಟ್ಟಿಗೆ ಒಂದು ಇಂಟರ್ವ್ಯೂ ಮಾಡಿದೀರಾ ನೀವು? ಯಾರು? ನೀವೇ? ಅವ್ರ ಹತ್ರ ಕೇಳಿದ್ದು. ಅದೇ. ಓಕೆ, ವೈಷ್ಣವಿ ಆರ್ ಶಮಂತ್? ವಾವ್, ಏನ್ ಈ ತರ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ರ ನೀವು? ವೈಷ್ಣವಿ ಆರ್ ಶಮಂತ್. ಇದು ಕಷ್ಟ ಇದೆ ನನಗೆ, ಇಬ್ರು ಸಾಕಷ್ಟು ಇಷ್ಟ ಅಂತಾನೆ ಕೇಳ್ತಿರೋ ನಿಮ್ಮ ಹತ್ರ. ವೈಷ್ಣವಿ ಆರ್ ಶಮಂತ್? ಶೋ ಆದ್ಮೇಲೆ ಇಬ್ರು ಬರ್ತಾರೆ. ಇಬ್ರು ಮೀಟ್ ಆಗ್ಬೇಕು. ನಾನೇ ಕ್ಲಿಪ್ ಕಳಿಸ್ತೀನಿ ಇಬ್ರಿಗೂ. ವೈಷ್ಣವಿ ಅವ್ರ ಶಮಂತ್. ಓಕೆ, ಶಮಂತ್. BBK 8 ಪಾರ್ಟ್ 1 ಆರ್ ಪಾರ್ಟ್ 2? ಪಾರ್ಟ್ 2 ಇನ್ನಿಂಗ್ಸ್ 2. ನನಗೆ ಇನ್ನೂ 4-5 ವಾರ ಕಳ್ಸಿದ್ರು ನಾನು ಆರಾಮಾಗಿ ಹೋಗಿರ್ತೀನಿ ಸಲ. ಓಕೆ, ದಿವ್ಯಾ ಸುರೇಶ್ ಆರ್ ದಿವ್ಯಾ ಉರುಡ್ಗ? ದಿವ್ಯಾ ಯು. ಓಕೆ, ಒಂದು ಕ್ವಶನ್ ನಿಮಗೆ. ಒಬ್ಬ ಕಂಟೆಸ್ಟೆಂಟ್ ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡೋ ಪವರ್ ನಿಮಗೆ ಸಿಕ್ಕಿದ್ರೆ, ಈಗಲೇ ಕೊಟ್ಟರೆ ಬಿಗ್ ಬಾಸ್ ಏನಾದ್ರು, ಯಾರನ್ನ ಎಲಿಮಿನೇಟ್ ಮಾಡ್ತೀರಾ? ಡೈರೆಕ್ಟ್ ಎಲಿಮಿನೇಷನ್ ಸೇವ್ ಮಾಡೋಕೆ ಅವಕಾಶ ಕೊಟ್ಟರು, ನೀವು ಶಮಂತನ್ ಮಾಡಿದ್ರಿ, ಆಗ್ಲೇ ನಿಮ್ಗೊಂದು ಆಪ್ಷನ್ ಕೊಡ್ತಾ ಇದ್ರು, ಈಗಲೇ ಒಬ್ರನ್ನ ಎಲಿಮಿನೇಟ್ ಮಾಡ್ಬೋದು, ಅವ್ರು ವಾಪಸ್ ವೈಲ್ಡ್ ಕಾರ್ಡ್ ಅಲ್ಲೂ ಬರೋ ಹಾಗಿಲ್ಲ, ಸೀದಾ ಮನೆಗೇನೆ. ಅಂಡ್ ರೀಸನ್ ಕೊಡ್ಬೇಕಾದ್ರೆ ಈ ಸಲ ನಾನು ಯಾರನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ ಶುಭ ಪೂಂಜಾ ಅವ್ರನ್ನ ತಗೊಂತೀನಿ. ಯಾಕೆ ಅಂತ ಅಂದ್ರೆ ಶುಭ ಪೂಂಜಾ ಆಲ್ಮೋಸ್ಟ್ ನನ್ನ ಕ್ಯಾಟಗರಿಗೆ ಬರ್ತಾರೆ. ಅವರು ಸಾಫ್ಟ್, ಅವರು ಇದು, ಅವರು ಎಲ್ಲೂ ಜಗಳ ಮಾಡ್ಕೊಳ್ಳಲ್ಲ, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳಲ್ಲ, ಅವ್ರು ಸ್ವಾಭಾವಿಕವಾಗಿ ಫುಲ್ ನೈಸ್. ನಾನು ಬೇರೆಯವ್ರ ಹೆಸರು ತಗೊಂಬೋಗಿತ್ತು, ಚಕ್ರವರ್ತಿ, ಪ್ರಿಯಾಂಕಾ. ಏನ್ ಗೊತ್ತಾ, ಎಲ್ಲಾರು ಒಂಥರ ಮಸಾಲೆ ಆಡ್ ಮಾಡ್ತಾ ಇದಾರೆ. ನನಗ್ ಕುತೂಹಲ ಇದೆ ಹೊಸದಾಗಿ ನೆಕ್ಸ್ಟ್ ಏನ್ ಬರಬಹುದು ಅಂತ. ಎಲ್ಲ ಒಂದೊಂಥರ ಸ್ಪೆಸಿಮೆನ್ಗಳು ಅಂತಾನೆ ಹೇಳ್ಬೋದು, ಅಥವಾ ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರ್ಗಳೇ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಶುಭ ಅವರು ಆಚೆ ಬಂದ್ರು ಅಷ್ಟೇನ್ ಡಿಫ್ರೆನ್ಸ್ ಇರಲ್ಲ. ಅಂದ್ರೆ ಮನೆಯಲ್ಲಿ ಲವಲವಿಕೆ ಕಮ್ಮಿ ಆಗುತ್ತೆ ಹೊರತು ಮಸಾಲಾ ಅನ್ನೋ ಒಂದು ಟಾಪಿಕ್ ಬಂದ್ರೆ ಅದೇನು ಕಮ್ಮಿ ಆಗಲ್ಲ. ನಗು ಕಮ್ಮಿ ಆಗ್ಬೋದು, ಲವಲವಿಕೆ ಕಮ್ಮಿ ಆಗ್ಬೋದು, ಆ ಬಬ್ಲಿನೆಸ್ ಕಮ್ಮಿ ಆಗ್ಬೋದು. ಬಟ್ ಎಲ್ಲಾರು ಒಂದೊಂಥರ ಇಂಟ್ರೆಸ್ಟಿಂಗ್. ನನಗೆ ಕೂತ್ಕೊಂಡು ಓಕೆ ಇವಾಗ ಚಕ್ರವರ್ತಿ ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ, ಪ್ರಿಯಾಂಕಾ ಎಲ್ಲಿ ರುಚಿ ಕೇಳ್ತಾರೆ, DS ಎಲ್ಲಿ ರುಚಿ ಕೇಳ್ತಾರೆ. ಸೊ ಆ ವಿಚಾರಕ್ಕೆ ಸ್ಪೈಸ್ ಹೋಗುತ್ತೆ. ನನಗೆ ಆತರ ಲೆಕ್ಕ ನೋಡಕೋರೆ ನೀವು ಚಕ್ರವರ್ತಿ, ಪ್ರಶಾಂತ್ ಅವರೆಲ್ಲ ಇರಲೇಬೇಕು ಮಸಾಲೆ. ಓಕೆ, ಈಗ ಎಲಿಮಿನೇಟ್ ಆಗಿರೋರಲ್ಲಿ ಒಬ್ಬರು ನೀವು ವಾಪಸ್ ಆಡ್ ಮಾಡ್ತೀರಾ ಅಂತಂದ್ರೆ ಎಂಟೈರ್ BBK 8 ಅಲ್ಲಿ ಯಾರನ್ನ ವಾಪಸ್ ಕಳಿಸ್ತೀರಾ? ಒಂದು ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ? ನಾನೇ ವಾಪಸ್ ಹೋಗ್ತೀನಿ, ನಿಮ್ಮನ್ನ ಬಿಟ್ಟು. ಓಕೆ, ನಿಧಿ. ಬಿಕಾಸ್ ಅವರು ಈ ಸಲ ಇನ್ನೂ ಲೈಕ್ ಫೈರ್ ಅಲ್ಲಿ ಇದ್ರು. ನಾನು ರೇಗಿಸ್ತಾ ಇರ್ತೀನಿ ನಿಧಿ ಬೀಯಿಂಗ್ ನಿಧಿ ಅಂತ. ಅವರಲ್ಲಿ ನಾನು ಅಟ್ಲೀಸ್ಟ್ 10 ಸೆಕೆಂಡ್ ಆದ್ರೂ ಯೋಚನೆ ಮಾಡ್ತೀನಿ. ಅವ್ರು 10 ಸೆಕೆಂಡ್ ಯೋಚನೆ ಮಾಡಲ್ಲ, ಪಟ ಅಂತ ಏನ್ ಅನ್ಸುತ್ತೋ ಅದನ್ನೇ ಹೇಳ್ತಾ ಇರ್ತಾರೆ. ಕೆಲವೊಂದ್ಸಲ ಅದೇ ಪಾಸಿಟಿವ್, ಕೆಲವೊಂದ್ಸಲ ಅದೇ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸೊ ಅವ್ರು ಈ ಸಲ ಅಂತೂ ಟಾಸ್ಕ್ ವಿಚಾರದಲ್ಲಂತೂ, ನಾವು 3-0 ಇದ್ದಾಗ ನಾವು ಒಂದೇ ಟೀಮಲ್ಲಿ ಇದ್ವಲ್ಲ, ಫುಲ್ ಫೋಕಸ್ಡ್ ಆಗಿದ್ರು. ಅಂಡ್ ಮಾತಂತೂ ಪಟ ಅಂತ ಇತ್ತು. ಅವ್ರು ಇದನ್ನು ಈ ಸಲ ಮಜಾ ಇರುತ್ತೆ ಬಿಕಾಸ್ ಶಿ ವಾಸ್ ಆಲ್ಸೋ ಆನ್ ಪಾಯಿಂಟ್ ಈ ಸಲ. ಓಕೆ, ನಿಮ್ಮ ಪ್ರಕಾರ ಕೊನೆಯದಾಗಿ 4 ಕಂಟೆಸ್ಟೆಂಟ್ ಬರೋರು ಯಾರು ಉಳ್ಕೊಂತಾರೆ, ಅಥವಾ ಕೊನೆ 2 ಯಾರು? 4-2 5-4-2 ಅಂತ 5 ಅಂತ ತಗೊಂಡ್ರೆ ಅರವಿಂದ್, ವೈಷ್ಣವಿ, ಆರ್ಡರ್ ಅಲ್ಲ ಮಾಮೂಲಿ ಹೇಳ್ತಾ ಇದೀನಿ. ಅರವಿಂದ್, ವೈಷ್ಣವಿ, ಮಂಜು, ಪ್ರಶಾಂತ್ ಅಂಡ್ ಶಮಂತ್. ಓಕೆ, ಅಂಡ್ ಟಾಪ್ 2 ಅಂತ ಅನ್ಕೊಂತಿರೋದು ವೈಷ್ಣವಿ ಅಂಡ್ ಮಂಜು. ಓಕೆ, ಅವ್ರ ಹುಡುಗ ಫೈಲ್ ಇಲ್ಲ, ನಿಮ್ಮ ಫೈಲ್ ಇಲ್ಲ, ನಮ್ಮ ಫೈಲ್ ಇಲ್ಲ ಅಂದ್ರೆ ಮೇ ಬಿ ಬಿಕಾಸ್ ಇವರೆಲ್ಲ ಕಾಂಬಿನೇಷನ್ ಫುಲ್ ಫೋರ್ಸ್ ಅಲ್ಲಿ ಹೋಗ್ತಾ ಇದಾರೆ. ಅಂಡ್ ಲಾಸ್ಟ್ 2 ಅಂತ ಅಂದ್ರೆ ನಾನು ಮಂಜು ಅಥವಾ ವೈಷ್ಣವಿ. ಅಂಡ್ ಅವರಿಬ್ರು ಬೇರೆ ಒಟ್ಟಿಗೆ ಸೇರಿದ್ದಾರೆ, ಇವಾಗ ಹೆವಿ ಮಜಾ ಮಾಡ್ತಾ ಇದಾರೆ. ಅಂದ್ರೆ ಕಾಮಿಡಿ ಎಲ್ಲ ಚೆನ್ನಾಗಿ ಬರ್ತಿದೆ, ಟಾಸ್ಕ್
ಇದಂದ್ರೆ ಎಂಟರ್ಟೈನ್ಮೆಂಟ್ ಪರ್ಸೆ ಹೇಳ್ಬೇಕು ಅಂತ ಅಂದ್ರೆ ಓಕೆ ಸರ್ಪ್ರೈಸ್ ವಿನ್ನರ್ ಆಗಿ ಶಮಂತ್ ಬರಬಹುದಾ ಅಂತ ನಾನು. ಶಮಂತ್ ಟಾಪ್ 5 ಇರ್ತಾನೆ, ಬಟ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಶಮಂತ್ ವಿನ್ನರ್ ಅಂತ. ಓಕೆ ಯು ನೆವರ್ ನೋ, ಸರ್ಪ್ರೈಸ್ ವಿನ್ನರ್ ಶಮಂತ್ ಆಗ್ಬಹುದು. ಅಂಡ್ ನನಗೆ ಇಂಟರ್ನೆಟ್ ಇಂದ ಬಂದಿರೋ ವ್ಯಕ್ತಿಯಾಗಿ ಇಲ್ಲಿ ನನ್ನ ಜೀವನ ಕಂಡ್ಕೊಂಡವನಾಗಿ ಒಂಥರ ಇನ್ಸ್ಪಿರೇಷನ್ ಆಗೋಗ್ತಾನೆ. ಹೋದ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅರವಿಂದ್ ಮತ್ತೆ ಮಂಜು ಟಾಪ್ ಕಂಟೆಂಡರ್ಸ್ ಆಗ್ಬಹುದು ಅಂತಿತ್ತು. ಅದ್ ಹೇಗೆ ನಾನೇ ಹೇಳ್ತಿದ್ದೆ ಅಲ್ಲಿ, ನಾನು ಅರವಿಂದ್ ಅಲ್ಲಾಡ್ಸೋದಕ್ಕೆ ಆಗಲ್ಲ ಅನ್ನೋ ಪೊಸಿಷನ್ ಅಲ್ಲಿ ಇದ್ರು. ಐ ಮೀನ್ ನಾನು ಇವಾಗ ನಾನು ನಿನ್ ಟಾಪ್ 5 ಬರ್ತೀರಾ ಅಂದ್ರೆ ಬರ್ಬೋದು, ಬಟ್ ಟಾಪ್ 3 ಆಗ್ಲೇ ಕೂತ್ಕೊಂಡ್ಬಿಟ್ಟಿದ್ರೆ ಅನ್ನೋ ತರ. ಬಟ್ ಸುದೀಪ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಬಿಗ್ ಬಾಸ್ ಎಂತ ಆಟ ಅಂತ ಅಂದ್ರೆ ಇವತ್ತು ಹೀರೋ ಆದವ್ ನಾಳೆ ಹೋಗ್ಬಿಡೋದು, ಇವತ್ತು ನಿನ್ನ ಹೆಸರೇ ಇಲ್ದಿರ್ಬೋದು, ನಾಳೆ ಬರ್ಬೋದು. ಒಂದೊಂದು ಘಟನೆ, ಒಂದೊಂದು ಡೈಲಾಗ್, ಒಂದೊಂದು ದಿನ ಫುಲ್ ಚೇಂಜ್ ಮಾಡುತ್ತೆ ಈ ಆಟನ. ಸೊ ಅರವಿಂದ್ ತುಂಬಾ ಗಟ್ಟಿಯಾಗಿ ಟಾಪ್ 5 ಇದ್ದಾರೆ, ಟಾಪ್ 3 ಅಲ್ಲಿ ಇದ್ದಾರೆ. ಬಟ್ ಫಸ್ಟ್ನೇ ಸೆಕೆಂಡ್ನೇ ಪೊಸಿಷನ್ ಅದು ಸ್ವಲ್ಪ ಅಲ್ಲಾಡ್ತಾ ಇದೆ ಅಂತ ಅನ್ಸುತ್ತೆ. ಇನ್ನು ನಿಧಿ ಅವ್ರ ಜೊತೆ ಒಂದು ಟ್ರಿಪ್, ಏನು ಮೈಸೂರು ಟ್ರಿಪ್ ಏನೋ ಒಂದು ಕಾನ್ಸೆಪ್ಟ್, ಏನದು ಯಾವ ರೀತಿ ನಾವು ನಿಧಿಗೆ ನಮ್ಮಿಬ್ರದ್ದು ಜಾಸ್ತಿ ಸಂವಾದ ನಡೆಯೋದೇ ಮೂವೀಸ್ ಮತ್ತೆ ಬುಕ್ಸ್ ಮೇಲೆ. ಸೊ ಈ ಸಲ ಎಲ್ಲರೂ ಆಚೆ ಹೋಗ್ಬೇಕು, ನಂಗೂ ಸ್ವಲ್ಪ ಬ್ರೇಕ್ ಬೇಕು, ಯಾಕಂದ್ರೆ ಬಿಗ್ ಬಾಸ್ ಸ್ವಲ್ಪ ದೊಡ್ಡ ಜರ್ನಿ ಆಗೋದು, 91 ದಿನ ಪ್ಲಸ್ 43 ದಿನ. ಸೊ ಅವರು ನನ್ನ ವೈಫ್ ನ ಇನ್ವೈಟ್ ಮಾಡಿದ್ರು ಅವ್ರ ಮನೆಗೆ. ಅಂಡ್ ಅವ್ರ ತಾಯಿಗೂ ಕೂಡ ನಾನು ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್, ಅವ್ರು ಮಾತಾಡಿದೀನಿ ಅವ್ರ ತಾಯಿ ಜೊತೆ. ಸೊ ನಿಮ್ ಇನ್ನೋಸೆನ್ಸ್ ಇಷ್ಟ ಆಗುತ್ತೆ, ಮುಗ್ಧತೆ ಇಷ್ಟ ಆಗುತ್ತೆ. ಸೊ ಈ ಸಲ ಈ ವಾರ ಅಥವಾ ನೆಕ್ಸ್ಟ್ ವಾರ ಅವ್ರ ಮನೆಗೆ ಹೋಗಿ, ನಮ್ಗೆ ಮುಂಚೆ ಇದ್ದಿದ್ ಪ್ಲಾನ್ ಏನು ಅಂತಂದ್ರೆ ಒಂದು ಡ್ರೈವ್ ಹೋಗ್ಬೇಕು, ಪ್ರತಿಯೊಂದು ಜಾಗಕ್ಕೂ ಹೋಗಿ ಜಿಲ್ಲೆಗೂ ಅಲ್ಲಿರೋ ಸ್ಪೆಷಾಲಿಟಿ ತಿಂದು ಅದ್ರ ವಿಡಿಯೋ ಮಾಡಬೇಕು ಅಂತ ನಮ್ ಇಬ್ರಿಗೆ ಆಸೆ. ಸೊ ಹೋಪ್ಫುಲಿ ನೋಡೋಣ, ಯಾರು ಸ್ಪಾನ್ಸರ್ ಯಾರು ಮಾಡೋರು ಇದ್ರ ಪ್ರೊಡ್ಯೂಸರ್ಸ್ ಆದ್ರೆ ಲೈಕ್ ನಾವಿಬ್ರು, ಯಾಕಂದ್ರೆ ವಿ ಲವ್ ಟ್ರಾವೆಲಿಂಗ್, ಫನ್ ಇರುತ್ತೆ, ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಸೊ ಮಾಡಿದೀನಿ, ಸುಮಾರು ಫುಡ್ ಬ್ಲಾಗ್ಸ್ ಮಾಡಿದೀನಿ. ಸೊ ನಾನು ಅದನ್ನೇ ಹೇಳಿದೆ, ಫಸ್ಟ್ ಮಡಿಕೇರಿಯಿಂದನೇ ಸ್ಟಾರ್ಟ್ ಮಾಡೋಣ. ಅವರು ಒಂದ್ 2-3 ಹೋಟೆಲ್ ಹೆಸರು ಹೇಳಿದ್ರು, ಅಲ್ಲಿ ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡಿ ಅಲ್ಲಿರೋ ಊಟ ತಿಂದು ಅದ್ರ ಬಗ್ಗೆ ಮಾತಾಡಿ ಒಂದು ಟ್ರಾವೆಲ್ ಹೋಗ್ತಾರ ಮಾಡೋಣ ಅಂತ. ಓಕೆ, ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ಲೈಫ್ ಎಷ್ಟು ಚೇಂಜ್ ಆಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ರಿಸೆಪ್ಷನ್ ಇರ್ಬೋದು, ಹೊರಗಡೆ ಓಡಾಡಿದಾಗ ಮುಂಚೆ ವೈನ್ ಸ್ಟೋರ್ಗೆ ಬಿಗ್ ಬಾಸ್ ಹೋದ್ಮೇಲೆ ಆಮೇಲೆ ಹೇಗಿದೆ? ಖಂಡಿತ ಜನ ನೋಟಿಸ್ ಮಾಡೋದು ಜಾಸ್ತಿ ಆಗಿದೆ, ರಿಸೆಪ್ಷನ್ ಚೇಂಜ್ ಆಗಿದೆ, ಅವರು ರಿಸೀವ್ ಮಾಡೋ ರೀತಿ. ಅಂಡ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ಸರ್ ನೀವು ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಹೀಗಿರ್ಬೇಕಾಗಿತ್ತು ಅಂತ. ಅದು ಟೋಟಲಿ ಉಲ್ಟಾ ಆಗಿದೆ ಈ ಸಲ. ಸರ್ ನೀವ್ ಇರ್ಬೇಕಾಗಿತ್ತು, ನನ್ಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಇವ್ನು ಯಾಕಪ್ಪ ಅವನೇ ಅನ್ನೋ ಸ್ಟೇಜ್ ಇಂದ ಸರ್ ನೀವ್ ಇರ್ಬೇಕಾಗಿತ್ತು, ನಮಗ್ ಬೇಜಾರಾಯ್ತು, ನನ್ನ ತಾಯಿ ಬೇಜಾರ್ ಮಾಡ್ಕೊಂಡ್ರು, ನಮ್ಮ ಅಕ್ಕ ಬೇಜಾರ್ ಮಾಡ್ಕೊಂಡ್ರು, ನೀವ್ ಇನ್ನೂ ಸ್ವಲ್ಪ ದಿನ ಯಾರೋ ತಲೆ ಮೇಲೆ ಕೂರಿಸ್ತಾ ಇಲ್ಲ, ನೀವೇ ವಿನ್ನರ್ ಅಂತ. ಬಟ್ ದೇ ಆರ್ ಲೈಕ್ ನೀವು ಇರ್ಬೇಕಾಗಿತ್ತು, ಯು ಡಿಸರ್ವ್ಡ್ ಇಟ್, ಬಿಕಾಸ್ ಈ ಸಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ, ಬೇಜಾರಾಯ್ತು ಅಂತ. ನಂಗೆ ಎಲ್ಲೋ ಒಂದ್ ಕಡೆ ನಂಗೂ ಬೇಜಾರಾಗುತ್ತೆ, ಮನೇಲಿ ಕೂತ್ಕೊಂಡೇನೆ ಬಿಗ್ ಬಾಸ್ ನೋಡ್ತಿದ್ದೆ, ನಾನ್ ಕೂತಿದ್ದ ಜಾಗ ಇದು, ನಾನ್ ಕೂತಿ ಊಟ ಮಾಡ್ತಿದ್ದ ಜಾಗ ಇದು, ಬೇಜಾರಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಪಾಸಿಟಿವ್ ನೋಟ್ ಅಲ್ಲಿ ಎಲ್ಲ ಇದ್ ಮಾಡ್ತಾ ಇದಾರೆ, ಚೆನ್ನಾಗಾಡ್ದೆ ಅಂಡ್ ಕಾನ್ಫಿಡೆನ್ಸ್ ಇಂದ ಮನುಷ್ಯ ಹೇಗೆ ಚೇಂಜ್ ಆಗಬಹುದು ಅಂತ ತೋರಿಸಿದ್ರ. ಸೊ ಆ ಕಾಮೆಂಟ್ಗಳು ಕೇಳಿಸಿದಾಗ ಐ ಆಮ್ ಹ್ಯಾಪಿ. ಇನ್ನು ಬಿಗ್ ಬಾಸ್ ಅಲ್ಲದೆ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ರ? ಅಭಿ ಆಗ್ಲೇ ಮೆಸೇಜ್ ಮಾಡಿದ್ರು, ಗಜಾನನ್ ಗ್ಯಾಂಗ್, ಹೌದು ನಮ್ ಫಿಲ್ಮ್ ಬಗ್ಗೆ ಸ್ವಲ್ಪ ಕೇಳಿ, ಒಂದ್ ಪಾಯಿಂಟ್ ಕೇಳಿ ಅಂತ. ಏನೇನ್ ಮಾಡ್ತಾ ಇದ್ದಾರೆ, ಪ್ರಾಜೆಕ್ಟ್ ಗಳು ಏನಿದೆ? ಸೊ ಇವಾಗ ಒಂದ್ 2-3 ಧನಂಜಯ್ ಸರ್ ಜೊತೆ ಒಂದು ಮೂವಿ ಮುಗಿಸಿದೀನಿ, ನಾನು ಶಮಂತ್ ಆಕ್ಟ್ ಮಾಡಿದೀವಿ. ಆಮೇಲೆ ಗಜಾನನ್ ಅಂಡ್ ಗ್ಯಾಂಗ್ ಅಂತ ಒಂದ್ ಮೂವಿ ಬರ್ತಾ ಇದೆ, ಅಭಿಷೇಕ್ ಶೆಟ್ಟಿ ಅವ್ರದ್ದು. ಅವ್ರು ಗಣಿ ಬಿಕಾಂ ಪಾಸ್ ಅಂತ ಒಂದ್ ಫಿಲಂ ಮಾಡಿದ್ರು, ತುಂಬಾ ಫನ್ ಮೂವಿ, ಅದರಲ್ಲೂ ನಾನು ಶಮಂತ್ ಇದೀವಿ. ಅಂಡ್ 3ನೇ ಫಿಲಂ ನಂದು ದ್ವಿಪಾತ್ರ ಅಂತ, ಚಂದುಗೌಡ ಅವರು ಹೀರೋ, ಲಕ್ಷ್ಮೀ ವರಮ್ಮ ಫೇಮ್ ಚಂದುಗೌಡ ಹೀರೋ, ಪ್ರಶಾಂತ್ ಸಿದ್ದಿ ಅವರು ಇದಾರೆ, ನಾನು ಒಬ್ಬ ಹ್ಯಾಕರ್ ರೋಲ್ ಮಾಡ್ತಾ ಇದ್ದೀನಿ. ಅಂಡ್ ಇತ್ತೀಚೆಗೆ ಯಾವ್ದೋ ಒಂದ್ 2-3 ಆಡಿಷನ್ ಕೊಟ್ಟಿದ್ದೆ, ಪಾಸಿಟಿವ್ ಆಗಿದೆ. ಸೊ ನೆಕ್ಸ್ಟ್ ಮೂವೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ, ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ. ನನ್ನ ಆಶೆ ಏನು ಅಂತ ಅಂದ್ರೆ ಟೈಮೇ ಸಿಗಬಾರ್ದು, ಅಷ್ಟು ಬಿಸಿ ಆಗಿರ್ಬೇಕು ಅಂತ. ಹೋಪ್ಫುಲಿ ಅಂಡ್ ಬಿಗ್ ಬಾಸ್ ಸ್ಟೇಜ್ ಒಂದು ಕೊಡುತ್ತೆ, ನೆಕ್ಸ್ಟ್ ಏನ್ ಮಾಡ್ಕೊಂತೀವಿ ಅನ್ನೋದು ನಮ್ ಜವಾಬ್ದಾರಿ. ಹೌದು, ಯಾಕೆ ಇದನ್ನ ಕೇಳಿದೆ ಅಂತಂದ್ರೆ ತುಂಬಾ ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಂದಂತವ್ರು ತುಂಬಾ ಲೈಮ್ಲೈಟ್ ಬರ್ತಾರೆ, ಅದಾದ್ಮೇಲೆ ಬಹಳ ಕಡಿಮೆ ಜನ ಅದನ್ನ ಪಿಕಪ್ ಮಾಡ್ಕೊಳ್ಳೋದು. ತುಂಬಾ ಜನ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಇನ್ನು. ಹೌದು, ನೀವು ನಿಮ್ಮನ್ನ ಎಲ್ಲಿ ನೋಡಕ್ ಇಷ್ಟಪಡ್ತೀರಾ ಅಂತ ಇದಕ್ಕೆ ಕೇಳಿದೆ ನಾನು. ಬಿಗ್ ಬಾಸ್ ಒಂದ್ ಸ್ಟೇಜ್, ಅವ್ರ ಜವಾಬ್ದಾರಿ ಇರೋದು ನಿನ್ನ ಲೋಕಕ್ಕೆ ಪರಿಚಯ ಮಾಡ್ಕೊಂಡ್ ಕೊಡೋದಕ್ಕೆ, ನಿನಗೆ ಒಂದು ಹೆಸರು ಮತ್ತೆ ಐಡೆಂಟಿಟಿ ಮಾಡ್ಕೊಂಡ್ ಕೊಡೋದಕ್ಕೆ. ಅದು ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಕೈಯಲ್ಲೇ ಇರೋದು. ಎಷ್ಟೊಂದು ಜನ ಅನ್ಕೊಂತಾರೆ ಬಿಗ್ ಬಾಸ್ ಹೋಗಿ ಬಂದಿದ ತಕ್ಷಣ ಲೈಫ್ ಸೆಟಲ್, ಲೈಫ್ ಇದು ಅಂತ. ಲೈಫ್ ಚೇಂಜಿಂಗ್ ಈವೆಂಟ್ ಖಂಡಿತ ಹೌದು, ಅವ್ರ ಕೆಲಸ ಅವ್ರು ಮಾಡಿದರೆ, ಮಿಕ್ಕಿದ್ ಮುಂದಿದ್ದು ನಮ್ ಜವಾಬ್ದಾರಿ, ನಾವ್ ಇದನ್ನ ಹೇಗೆ ಉಪಯೋಗಿಸ್ಕೊಂತೀವಿ ಅಂತ. ಸೊ ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಆಗಿದೆ, ಒಳ್ಳೊಳ್ಳೆ ಫ್ರೆಂಡ್ಗಳು ಪರಿಚಯ ಆಗಿದ್ದಾರೆ, ಅವ್ರನ್ನ ಉಪಯೋಗಿಸ್ಕೊಂಡು ಕೊಲ್ಯಾಬ್ ಮಾಡ್ಕೊಂಡು ಹೇಗೆ ವಿಡಿಯೋಗಳು ಮಾಡಬಹುದು, ನನ್ನ ಟ್ರಾವೆಲ್ ಬ್ಲಾಗ್ ಆಗ್ಲಿ, ಫುಡ್
ವ್ಲಾಗ್ ಆಗಲಿ, ಒಂದು ಇಂಟರ್ವ್ಯೂ ಸೀರೀಸ್ ಮಾಡಬೇಕು ಅಂತ ಇದ್ದೀನಿ. ಓಕೆ. ಮಿಕ್ಕಿದ್ದೆಲ್ಲ ನನ್ನ ಕೈಲಿದೆ ಅಂಡ್ ನಾನು ಆಕ್ಟಿವ್ ಆಗಿ ಅದನ್ನ ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಒಂದ್ ಸ್ವಲ್ಪ ಬ್ರೇಕ್ ತಗೊಂತೀನಿ, ಒಂದು 5 to 10 days. ಎಲ್ಲ ಬಿಗ್ ಬಾಸ್ ಮೈಂಡ್ ಸೆಟ್ ಇಂದ ಆಚೆ ಬಂದಿದ ತಕ್ಷಣ ಮೇ ಬಿ ನನಗೆ ಅಲ್ಲಿ ಯಾವ ಚಾನಲ್ ಅವರು ನನಗೆ ಅವಕಾಶ ಕೊಟ್ಟರು ಅವ್ರ ಜೊತೆನೂ ಕೆಲಸ ಮಾಡೋ ಅವಕಾಶ ಇದೆ. ಸೊ ರೆಡಿ ಆಗಿದ್ದೀನಿ ಬ್ಯಾಕ್ ಟು ನನ್ನ ಫೀಲ್ಡ್ಗೆ. ಓಕೆ, ಫೈನಲಿ ಇರುವಂತ ಕಂಟೆಸ್ಟೆಂಟ್ಸ್ ಗಳಿಗೆ ಏನ್ ಹೇಳ್ತೀರಾ? ಜೊತೆಗೆ ನಿಮ್ಗೆ ವೋಟ್ ಮಾಡಿದಂತ ಯಾರ್ಯಾರು ಮಾಡಿದ್ದಾರೆ ವೀಕ್ಷಕರು, ಅವ್ರಿಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಕೆಳಗೆ ಬಿದ್ದಾಗ ಸಪೋರ್ಟ್ ಮಾಡೋದೇ ತುಂಬಾ ದೊಡ್ಡದು. ಓಡ್ತಿರೋ ಕುದುರೆಗೆ ಸಪೋರ್ಟ್ ಮಾಡೋದ್ರಲ್ಲಿ ಏನೂ ಇಲ್ಲ. ಆಕ್ಚುಲಿ ತುಂಬಾ ಜನ ಇರ್ತಾರೆ, ಬಟ್ ಕೆಳಗಡೆ ಬಿದ್ದಾಗ ಸಪೋರ್ಟ್ ಮಾಡೋದು ತುಂಬಾ ದೊಡ್ಡದು. ಅಂಡ್ ಒಂದ್ಸಲ ನಾನು ಆಚೆ ಬಂದ್ಮೇಲೆ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ, ನಿಮ್ ಫೀಡ್ಬ್ಯಾಕ್ ಕೊಟ್ರಿ, ಸಜೆಷನ್ಸ್ ಕೊಟ್ರಿ. ಹೋಪ್ಫುಲಿ ನಾನು ಅದನ್ನೆಲ್ಲ ಫಾಲೋ ಮಾಡಿದ್ದೀನಿ, ಚೆನ್ನಾಗಿ ಕೂಡ ಬಂತು. ನನಗೆ ತುಂಬಾ ಖುಷಿ ಇದೆ ನನ್ನ ಸಪೋರ್ಟರ್ಸ್ ಬಗ್ಗೆ. ಅಂಡ್ ವೋಟ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ತುಂಬ ಕಮ್ಮಿ ರೀಸನ್ ಇರಬೇಕಾದ್ರೆ ನೀವು ಇಲ್ಲ ಇವ್ನು ಚೆನ್ನಾಗಿ ಮಾಡ್ತಾನೆ ಅಂತ ವೋಟ್ ಮಾಡಿರಲ್ಲ, ದಟ್ ಮೀನ್ಸ್ ಅ ಲಾಟ್ ಟು ಮೀ. ಹಾಗೆ ಎಲ್ಲ ಬೇರೆ ಕಂಟೆಸ್ಟೆಂಟ್ಸ್ಗೂ ನಾನು ಹೇಳೋದು ಏನು ಇಷ್ಟಪಡ್ತಾ ಇರೋದು ಅಂತ ಅಂದರೆ, ಫುಲ್ ಆ್ಯಕ್ಟಿವ್ ಆಗಿರಿ. ಕಾಂಪಿಟೇಷನ್ ಕುತ್ತಿಗೆ ಗಂಟ ಬಂದಿದೆ, ಒಬ್ಬ ಬಿಟ್ಟರೆ ಇನ್ನೊಬ್ಬ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಜಗಳ ಮಾಡಿ ಇಟ್ಸ್ ಓಕೆ, ಬಟ್ ಮಾತುಗಳ ಬಗ್ಗೆ ಹಿಡಿತಾ ಇರಲಿ, ವಾಲ್ಯೂಮ್ ಬಗ್ಗೆ ಹಿಡಿತಾ ಇರಲಿ. ಯಾವಾಗಲೂ ನಮ್ಮ ಪಾಯಿಂಟ್ ಹಾಕ್ತಾ ಇದ್ದೀವಿ ಅಂತಂದರೆ ಜಗಳ ಮಾಡಬೇಕು ಅಂತ ಅಲ್ಲ, ಬೇರೆ ಬೇರೆ ರೀತಿಗಳಿದೆ. ಬಟ್ ಮಸಾಲೆಗಂತೂ ಏನು ಕಮ್ಮಿ ಬೇಡ, ಇರಲಿ. ಫೈನಲಿ ಸುದೀಪ್ ಅವ್ರ ಬಗ್ಗೆ ಒಂದು ಮಾತು, ಯಾಕಂದ್ರೆ ಶೋನ ಸಾರಥಿ ಅವರೇನೆ, ಅವರ ಬಗ್ಗೆ ಒಂದು ವರ್ಡ್ ಹೇಳೋದಾದ್ರೆ, ಜನ ಅವ್ರಿಗೆ ಏನಾದ್ರು ಒಂದು ಮೆಸೇಜ್ ಹೇಳೋದಾದ್ರೆ. ಸುದೀಪ್ ಸರ್ ನನಗೆ ಗೊತ್ತಿಲ್ಲ, ನನಗೆ ಐ ಆಲ್ವೇಸ್ ಫೆಲ್ಟ್ ಲೈಕ್ ಸುದೀಪ್ ಸರ್ ಲೈಕ್ಸ್ ಮೀ ಅಂತ. ಬಿಕಾಸ್ ಅವ್ರು ತುಂಬಾ ಕೈಂಡ್ ಆಗಿದ್ರು, ಯಾವಾಗಲೂ ನನ್ನ ಹತ್ರ ನನ್ನ ಕಾಲಿಡಿತಿದ್ರು, ತಮಾಷೆ ಮಾಡ್ತಿದ್ರು. ನಾನು ಕೇಳ್ಪಟ್ಟಿದ್ದೀನಿ ಸುದೀಪ್ ಸರ್ ಅಕಸ್ಮಾತ್ ಯಾರನ್ನ ಇಷ್ಟಪಟ್ಟರೆ ಅವ್ರು ಕಾಲಿಡಿತಾರೆ ಅಂತ. ನಂಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ಅಂಡ್ ಒಬ್ರು ವ್ಯಾಲ್ಯೂ ಯಾವಾಗ ಗೊತ್ತಾಗೋದು ಅವ್ರ ಪ್ರೆಸೆನ್ಸ್ ಇಲ್ದಿರ್ಬೇಕಾದ್ರೆ. 3-4 ವಾರ ಅವ್ರು ಬರ್ಲಿಲ್ವಲ್ಲ, ನಾವು ಪತ್ರಗುಟ್ಟೋಗ್ಬಿಟ್ಟಿದ್ವಿ. ಲಿಟ್ರಲಿ ನಾವು ಲಾಸ್ಟ್ ಆಗಿದ್ವಿ. ಸ್ಟಾರ್ಟಿಂಗ್ ಭಯ ಆಗ್ತಿತ್ತು, ಸುದೀಪ್ ಸರ್ ಬಂದ್ಬಿಟ್ಟು ಕಷ್ಟದ ಕ್ವಶನ್ ಕೇಳ್ಬಿಡ್ತಾರೆ, ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಅವ್ರು ಇಲ್ದಿರ್ಬೇಕಾದ್ರೆ ನಾವು ಒಂಥರ ಕುರಿ ಮಂದೆ ಆಗೋಗ್ಬಿಟ್ಟಿದ್ವಿ, ಯಾವ ಡೈರೆಕ್ಷನ್ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಅಂಡ್ ಅವರಿಂದನೇ ನಾನು ಏನ್ ಕಲ್ತಿದ್ದು ಅಂತ ಅಂದ್ರೆ, ನೆಗೆಟಿವ್ನ ಪಾಸಿಟಿವ್ ಆಗಿ ಹೇಗೆ ಮಾಡ್ಕೊಳ್ಳೋದು, ಪಾಸಿಟಿವ್ ಆಟಿಟ್ಯೂಡ್ ಹೇಗೆ ಇಟ್ಕೊಳ್ಳೋದು. ನಾನು ಹೋಗಕ್ಕಿಂತ ಮುಂಚೆನೇ ಅವ್ರ ಫ್ಯಾನ್. ಅವ್ರ ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ, ಅವ್ರ ಇನ್ಸ್ಪಿರೇಷನಲ್ ಮೋಟಿವೇಶನಲ್ ವಿಡಿಯೋಸ್ ಎಲ್ಲ. ಅವ್ರು ಮೋಟಿವೇಶನ್ ಕೊಡಬೇಕು ಅಂತ ಮಾತಾಡಲ್ಲ, ಬಟ್ ಮಾತಾಡೋದ್ರಲ್ಲಿ ಮೋಟಿವೇಶನ್ ಇರುತ್ತೆ. ಅಂಡ್ ಮಾತನ್ನ, ನಿನ್ನ ಕೋಪನ, ನಿನ್ನ ಅಸಮಾಧಾನ ಹೇಗೆ ಹೇಳಬೇಕು ಅನ್ನೋದು ನಾನು ಅವರಿಂದ ಕಲ್ತೆ. ಅವ್ರೇನು ಯಾವತ್ತೂ ನಾನು ವಾಯ್ಸ್ ರೈಸ್ ಮಾಡೋದು ನೋಡಿಲ್ಲ, ಅವ್ರೇನು ಕಿರ್ಚಾಡೋದು ನಾನು ನೋಡಿಲ್ಲ. ಬಟ್ ಅವರು ಒಂದೊಂದು ಮಾತಾಡ್ತಿದ್ರು, ನಿನ್ನ ಎದೆಗೆ ನಾಡ್ತಾ ಇರುತ್ತೆ, ನೀನು ಓ ಅಂತ ಅನ್ಸ್ತಾ ಇರುತ್ತೆ. ಸೊ ಅದನ್ನ ನಾನು ಅವರಿಂದ ಕಲ್ತಿದ್ದು. ನಾನು ಒಂದು ನೆನಪಿದೆ ನನಗೆ, ನೀವು ಒಂದು ಆಕ್ಷನ್ ಮಾಡಿ ತೋರಿಸ್ತೀರಾ, ದಿವ್ಯಾ ಹೆಂಗ್ ಕೂತಿರ್ತಾರೆ ಅಂತ, ಆಗ ಅವ್ರು ನಗ್ತಾರೆ. ಸುದೀಪ್ ಅವ್ರನ್ನ ಅಷ್ಟು ನಗ್ಸೋದೇ ಅಂತಾರೆ ಖುಷಿ ವಿಚಾರ. ನಿಮ್ಗೆ ಆ ಮೂಮೆಂಟ್ ಹೇಗಿತ್ತು? ಖಂಡಿತ ನನಗೆ ಅವ್ರು ಪ್ರತಿ ಸಲ ನಾನು ಏನಾರ ಹೇಳ್ಬೇಕಾದ್ರೆ ಅವ್ರು ನಗ್ದಾಗ ಐ ವಾಸ್ ಲೈಕ್ ಓ. ಅಂಡ್ ಅವರು ಮುಂಚೆ ಎಲ್ಲ ಸುಮಾರು ನನ್ನ ಹತ್ರ ಮಾತಾಡ್ತಿದ್ರು, ಕ್ವಶನ್ಸ್ ಎಲ್ಲ ಜಾಸ್ತಿ ಕೇಳ್ಬೇಕಾರೆ ಐ ಯೂಸ್ ಟು ಓಕೆ, ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗ್ತಿದೆ ದಿಸ್ ಗೈ ಇಸ್ ಫನಿ ಅಂತ. ಅಂಡ್ ನನಗೆ ಮೊನ್ನೆ ವಿಟಿ ತೋರಿಸ್ಬೇಕಾದ್ರೆ ಕೊನೆ ಶೋ ಅಲ್ಲೂ ನನಗೆ ತುಂಬಾ ಖುಷಿ ಆಯ್ತು. ಅವರು ನನಗೆ ಕೇಳಿದ ಪ್ರಶ್ನೆಗಳು, ನೆಡ್ಸ್ಕೊಂಡಿದ್ ರೀತಿ, ಇಟ್ ವಾಸ್ ಸೋ ಗುಡ್. ನನಗೆ ಅವ್ರನ್ನ ಸಪ್ರೇಟ್ ಆಗಿ ಒಂದು 5 ನಿಮಿಷ ಮಾತಾಡ್ಸ್ಬೇಕು ಅಂತ ಅನ್ಕೊಂಡೆ, ಬಟ್ ಅವ್ರು ಬಿಸಿ ಆಗಿರೋದ್ರಿಂದ ಮಾತಾಡ್ಸಕ್ಕಾಗಿಲ್ಲ. ಬಟ್ ಹೋಪ್ಫುಲಿ ನನಗೊಂದು ಅದೊಂದು ಆಸೆ ಇದೆ, ನನಗೊಂದು ಅರ್ಧ ಗಂಟೆ 1 hour ಸುದೀಪ್ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಓಕೆ, ಎಸ್ ರಘು ಅವರೇ, ಇದುವರೆಗೆ TV9 ಸ್ಟುಡಿಯೋಗೆ ಬಂದು ಮಾತನಾಡಿದ್ರಿ. ನಿಮ್ಮ ಮುಂದಿನ ಜರ್ನಿ ಇನ್ನಷ್ಟು ಕಲರ್ಫುಲ್ ಆಗಿರಲಿ, ನಿಮ್ಮೆಲ್ಲ ಡ್ರೀಮ್ಸ್ ಎಲ್ಲ ಕೂಡ ಫುಲ್ಫಿಲ್ ಆಗ್ತಾ ಹೋಗ್ಲಿ. ಜೊತೆಗೆ ಸುದೀಪ್ ಅವ್ರ ಜೊತೆನೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಅವಕಾಶ ಆದಷ್ಟು ಬೇಗ ಬರಲಿ. ಆಗ ನಿಮಗೆ 1 ಗಂಟೆ ಅಲ್ಲ, ಎಷ್ಟು ಗಂಟೆ ಬೇಕಾದ್ರೂ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದಾಗಲಿ ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ರಘು. ಫಸ್ಟ್ ಇನ್ನಿಂಗ್ಸ್ ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ ಕಂಪ್ಲೀಟ್. ಆರಂಭದಲ್ಲಿ ಸ್ವಲ್ಪ ಚೇತೇಶ್ವರ್ ಪೂಜಾರ ಸ್ಟೈಲ್ ಆಫ್ ಬ್ಯಾಟಿಂಗ್ ಅನಿಸ್ತಿದ್ರು, ಆಮೇಲೆ ರಿಷಬ್ ಅಂತ ಆಗ್ಬಿಟ್ಟಿದ್ರು, AB ವಿರಾಟ್ ಎಲ್ಲ ಕಾಣಿಸ್ಕೊಂಡ್ರು. ಆದರೆ ಅಷ್ಟೊತ್ತಿಗೆ ಓವರ್ಗಳು ಮುಗಿತಾ ಬಂತು ಅಂತ ಅನ್ಕೋತೀವಿ ನಾವು. ಸೊ ಇನ್ನೂ ಲೈಫ್ ದೊಡ್ಡದಿದೆ. ಬಿಗ್ ಬಾಸ್ ಇದೊಂದು ಮೊದಲ ಸ್ಟೆಪ್ ಅಂತ ಅನ್ಕೊಂಡು ಮುಂದೆ ಇನ್ನಷ್ಟು ದೊಡ್ಡ ವೇದಿಕೆಯಲ್ಲಿ ರಘು ಅವ್ರನ್ನ ನೋಡುವಂಥ ಅವಕಾಶ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ TV9 ಡಿಜಿಟಲ್.